ಒಂದು ಪ್ರವಚನ ಇದು ವಚನ ಗಾಯನವನ್ನ ಶುದ್ಧ ಬ್ರಹ್ಮನಿಷ್ಠ ಸದ್ಗುರು ಶ್ರೀ ಮಲ್ಲಪ್ಪ ಹುಲ್ಲೂರು ಗುರುಗಳು ನಡೆಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾರೆ.
कारण भी भैया कारण भी भैया ಶರಣಾರ್ಥಿಗಳು. ವಚನದ ಸಂಕ್ಷಿಪ್ತವಾದ ಅರ್ಥ. ಸಂಸಾರ ಬಂಧನದಲ್ಲಿ ಸಿಕ್ಕ ಕಾರಣವೇನು? ಈ ಸಂಸಾರದ ಬಂಧನದೊಳಗ ಸಿಕ್ಕ ಕಾರಣವೇನದ? ದೇವ, ಹಿಂದಿನ ಜನ್ಮದಲ್ಲಿ ಲಿಂಗವನ್ನೇ ಮರೆದದ್ದಕ್ಕಾಗಿಯೋ, ಸಿರಿಯ ಸ್ವಚ್ಛನಲ್ಲಿ ಜಂಗಮರನ್ನು ಅಲಕ್ಷಿಸಿದ್ದೇನೆ. ಕೂಡಲ ಸಂಗಮ ದೇವ, ಅದಕ್ಕೆ ಈ ಇದರಿಂದ ನನಗೆ ಈ ಭಾವಬಂಧದೊಳಗೆ ಸಿಲುಕಿಸಿದೆ ಅಂತ ಹೇಳಿ ಬಸವನವರ ಈ ಒಂದು ವಚನವನ್ನು ಗುರುಚರಾಂಗ ಅರ್ಪಿಸಿ ವಿರಾಮ ಕೊಡ್ತಾ ಇದ್ದೇನೆ. ಜೈ ಮಂಗಳಂ, ಜೈ ನಮ ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ. साधु निश्चलदास महाराज की जय, पंडित पीताम्बर महाराज की जय, शरण बसवप्पा जी महाराज की जय, सकल साधु संत महाराज की जय. जय मंगलम, जय नम पार्वती पति शिव हर हर महादेव. ಶರಣಾರ್ಥ. ಧನ್ಯವಾದಗಳು. ಇಂದಿನ ವಚನ ಗಾಯನವನ್ನ ಹಾಗೂ ಅದರ ಅರ್ಥ ವಿವರಣೆಯನ್ನು ನೀಡಿದ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಮಲ್ಲಪ್ಪ ಹುಲ್ಲೂರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ದೋಹಾ ಗಾಯನ ಶ್ರೀ ವಿಚಾರ ಸಾಗರ ಸಾಧು ಶ್ರೀ ನಿಶ್ಚಲದಾಸ್ಜಿಯವರ ಕೃತಿ 4ನೇ ತರಂಗ 185ನೇ ವಿಷಯಾಂಕದಲ್ಲಿ ಬರುವ 111ರಿಂದ 115ನೇ ದೋಹಾದ ಗಾಯನ. ಅಹಂ ಶಬ್ದ ಕೆ ಅರ್ಥ ಕೋ सुन अब शिष्य विवेक, तव हिय के चासो न सै संक कलंक अनेक. कोई यद्यपि आभास में अहम ब्रह्म यह ज्ञान, तथापि सो कूटस्थ को लहै आप अभिमान. ताको सदा अभेद है विभु चेतन ते तात, भाद समय रूप हो ब्रह्म रूप तर सात. अहम वृत्ति में भान है साक्षी अरुआभास, सो क्रम तैवा क्रम विना या को करहु प्रकाश. सावधान वै शिष्य सुन बाको उत्तर सार, सुनतन सै अज्ञान तम बोध भानु उजियार. बोध भानु उजियार. सतगुरु श्री पंडित पीताम्बर जी महाराज की जय. सतगुरु श्री साधु निश्चलदास जी महाराज की जय. सतगुरु श्री जडबसव स्वामी जी महाराज की जय. जय मंगलम, जय नम पार्वती पति शिव हर हर ಮಹಾದೇವ. ಎಲ್ಲರಿಗೂ ಶರಣಾರ್ಥಿಗಳು. ಅಪ್ಪಾಜಿ ವಸ್ತು ನಿರ್ದೇಶನ ರೂಪ ಮಂಗಲಾಗ ಇಲ್ಲ, ಯಾವ್ದಾರ ಒಂದು ಅಡ್ಡಾಡ್ ಮಾಡೋದಿಲ್ಲ. ಆಯ್ತು. ಈಗ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ವೇದಾಂತ ಸಮ್ಮತವಾದ ಮೋಕ್ಷ ವಿಚಾರವನ್ನು ನಮಗೆಲ್ಲ ತಿಳಿಸ್ಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಶ್ರೀ ವಿಚಾರ ಸಾಗರ ನಾಲ್ಕನೇ ತರಂಗ ಉತ್ತಮ ಅಧಿಕಾರಿ ತತ್ವದೃಷ್ಟಿ ಮಹಾರಾಜರಿಗೆ ಉಪದೇಶ 199ನೇ ವಿಷಯಾಂಕ.
116ನೇ ದೋಹಾ. 199 ದಾಟಿ 200ಕ್ಕೆ ಬಂದಿವಲ್ರಿ. 200 ವಿಷಯಾಂಕ. ಪ್ರಮಾತ, ಪ್ರಮಾಣ, ಪ್ರಮಿತಿ ಹಾಗೂ ಪ್ರಮೇಯ ಚೇತನಗಳು ಅಂತ ಈ ವಿಷಯಾಂಕದ ಶೀರ್ಷಿಕೆ. ಇಲ್ಲಿ 116ನೇ ದೋಹಾದಲ್ಲಿರುವ ಪ್ರಶ್ನೆ ಏನಂದ್ರೆ, ಆಭಾಸ ಮತ್ತು ಕೂಟಸ್ಥ ಆ ಒಂದು ಇಬ್ಬರ ಪ್ರತೀತಿ ಅಲ್ಲಿ ಏನಾದರೂ ಕ್ರಮ ಇದೆಯೋ? ಮೊದಲು ಆಭಾಸ ಬರ್ತಾನೋ ಆಮೇಲೆ ಕೂಟಸ್ಥ ಭಾನವಾಗ್ತಾನೋ, ಅಥವಾ ಮೊದಲು ಕೂಟಸ್ಥ ಭಾನ ಆಗಿ ಆಮೇಲೆ ಆಭಾಸ ಆಗ್ತಾನೋ? ಈ ರೀತಿ ಒಂದು ಪ್ರಶ್ನೆ ಹಾಕಿದ್ದಕ್ಕೆ ಗುರುಗಳು ಆ 116ನೇ ದೋಹದ ಮೂಲಕ ಉತ್ತರ ಕೊಡ್ತಾ ಇದ್ದಾರೆ. ಆಭಾಸ ಕೂಟಸ್ಥ ಇಬ್ಬರ ಪ್ರತೀತಿಯಲ್ಲಿ ಯಾವ ಕ್ರಮವೂ ಇಲ್ಲ, ಇಬ್ಬರು ಏಕಕಾಲಕ್ಕೆ ಪ್ರತೀತಿ ಆಗ್ತಾರೆ. ಯಾವಾಗ ಆಭಾಸ ಪ್ರತೀತಿ ಆಗ್ತಾನ ಆವಾಗ ಕೂಟಸ್ಥನು ಪ್ರತೀತಿ ಆಗ್ತಾನ. ಇಬ್ರು ಏಕಕಾಲಕ್ಕೆ ಪ್ರತೀತಿ ಆಗ್ತಾರ. ಆದ್ರೆ ಆಭಾಸ ಏನದನಪ್ಪ ಅಂತಂದ್ರೆ ಕೂಟಸ್ಥನಿಗೆ ವಿಷಯವಾಗುತ್ತಾನೆ, ಅಂದ್ರೆ ಕೂಟಸ್ಥನಿಂದ ಅರಿಸಿಕೊಳ್ಳುತ್ತಾನೆ. ಮತ್ತೆ ಕೂಟಸ್ಥ ಹೆಂಗದ ಅಂದ್ರೆ ಸ್ವಯಂ ಪ್ರಕಾಶ, ಆಭಾಸನನ್ನು ಅರಿಯುತ್ತಾನೆ ಮತ್ತು ತನ್ನನ್ನು ತಾನು ಅರಿಯುತ್ತಾನೆ. ಈ ರೀತಿ ಹೇಳುವ ವಿಷಯ ಆ ಒಂದು ಉತ್ತರದ ವಿಶಾಲವಾದ ಒಂದು ಅರ್ಥದಲ್ಲಿ ನಾವು ಈಗ 200ನೇ ವಿಷಯಾಂಕಕ್ಕೆ ಬಂದೀವಿ. ಅದರೊಳಗೆ ಚೇತನದ 4 ಲೀಲೆಗಳನ್ನು ಕುರಿತು ಹೇಳ್ತಾ ಇದ್ದಾರೆ. ಪ್ರಮಾತ ಚೇತನ, ಪ್ರಮಾಣ ಚೇತನ, ಪ್ರಮಿತಿ ಚೇತನ, ಪ್ರಮೇಯ ಚೇತನ ಅಂತ. ಪ್ರಮಿತಿ ಚೇತನವನ್ನು ಪ್ರಮಾಚೇತನ ಅಂತಲೂ ಹೇಳುತ್ತಾರೆ, ಪ್ರಮೇಯ ಚೇತನವನ್ನು ವಿಷಯ ಚೇತನ ಅಂತಾರೆ. ಈ ರೀತಿಯಿಂದ ಪ್ರಮಾ ಎಂದರೆ ಚೇತನ ಅಂತ ತಿಳ್ಕೋಬೇಕು. ಅದು ಒಂದು ನಿಮ್ಮ ಚೇತನಕ್ಕೆ ಕೊಟ್ಟಿರುವಂತ ಅನೇಕ ಹೆಸರುಗಳು, ಅನೇಕ ಕಾರಣಗಳಿಗಾಗಿ ಒಂದೊಂದು ಹೆಸರು ಒಂದೊಂದು ಕಾರಣಗಳಿಗಾಗಿ ಕೊಟ್ಟದ್ದು ಅದು. ಆ ಒಂದು ಅನೇಕ ಹೆಸರುಗಳು ಏನು ಕೊಟ್ಟಾರ ಅದರೊಳಗ ಈ ಪ್ರಮಾ ಅನ್ನೋದೊಂದು ಹೆಸರು ನೀವು ಸೇರಿಸ್ಕೋಬೇಕು. ಪ್ರಮಾ ಅಂದ್ರು ಒಂದೇ, ಚೇತನ ಅಂದ್ರು ಒಂದೇ, ಜ್ಞಾನ ಅಂದ್ರು ಒಂದೇ, ಭಾನ ಅಂದ್ರು ಒಂದೇ, ಬ್ರಹ್ಮ ಅಂದ್ರು ಒಂದೇ, ಆತ್ಮ ಅಂದ್ರು ಒಂದೇ, ಕೂಟಸ್ಥ ಅಂದ್ರು ಒಂದೇ. ಅದೇ ವಸ್ತುವಿನ ಹೆಸರು. ಅದು ಹೆಂಗದ? ಸಾಕ್ಷಿ ಅಂದ್ರು ಒಂದೇ, ಸರ್ವವ್ಯಾಪಕ ವಿಭು ಅದು ಒಂದೇ 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 ಅಂದ್ರೂ ಅವನ ಹೆಸರೇ, ಒಬ್ಬನೇ ಅದನೋ ಒಂದೇ. ಅಖಂಡ ಅಂದ್ರು ಅವನ ಹೆಸರೇ. ಅದಕ್ಕೆ ಅದು ನಿತ್ಯವಾಗಿರುತ್ತದೆ. ಪ್ರಮಾ ನಿತ್ಯವಾಗಿರುತ್ತದೆ, ಸತ್ಯವಾಗಿರುತ್ತದೆ. ಆಭಾಸ ನಿತ್ಯವಾಗಿಲ್ಲ. ಆಭಾಸ ಬ್ರಹ್ಮಜ್ಞಾನ ಬಂದ ಮೇಲೆ ಆಭಾಸ ಇಲ್ಲದಂಗಾಗಿ ತಾನೇ ಆಭಾಸನೇ ಏನಾತನ? ಬ್ರಹ್ಮ ಸ್ವರೂಪ ತಾತನ. ಆಭಾಸನಿಗೆ ತನ್ನ ಸ್ವರೂಪ ಮರ್ತದ್ದಕ್ಕ ಆಭಾಸ ಆಗ್ಯಾದ. ಮತ್ತೆ ತನ್ನ ಸ್ವರೂಪ ತಿಳ್ಕೊಂಡಂತಂದ್ರ ಮತ್ ಬ್ರಹ್ಮ ಆಗ್ತಾನ. ಅದಕ್ಕೆ ಈ ಚೇತನ ನಿತ್ಯವಾಗಿರುತ್ತದೆ. ಚೇತನವು ಉತ್ಪತ್ತಿಯಾಗುವುದಿಲ್ಲ, ಚೇತನಕ್ಕೆ ನಾಶವಿಲ್ಲ, ಅದು ಇಂದ್ರಿಯಜನ್ಯವಲ್ಲ. ಆದ್ದರಿಂದ ಇಂದ್ರಿಯಗಳು ಪ್ರಮಾಕ್ಕೆ ಕಾರಣಗಳು ಅಲ್ಲ. ಈ ಇಂದ್ರಿಯಜನ್ಯ ಆಗಿಲ್ಲ, ಇಂದ್ರಿಯಗಳಿಂದ ಪ್ರಮಾ ಹುಟ್ಟಿಲ್ಲ. ಚೇತನ ಇಂದ್ರಿಯಗಳಿಂದ ಹುಟ್ಟುತ್ತದೆ. ಇಲ್ಲಿ ತನಕ ನಾವೇನ್ ಮಾಡಿವಿ? ಪ್ರಮಾಜ್ಞಾನಕ್ಕೆ ಕಾರಣಗಳೇ ಕಾರಣ ಅಂತ ಅಲ್ಲಿಂದ ಇಲ್ಲಿ ತನಕ ಹೇಳ್ಕೊತ್ ಬಂದೀವಿ. ಈಗ ಏನ್ ಹೇಳಕತ್ತೀವಿ? ಇಂದ್ರಿಯಗಳು ಈ ಪ್ರಮಾವನ್ನ ಹುಟ್ಟಿಸೋದಕ್ಕೆ ಅವು ಕಾರಣಗಳಾಗಂಗಿಲ್ಲ. ಆ ರೀತಿ ಹೇಳಕ್ಕ ಅಲ್ಲ, ಅದು ಸ್ಥೂಲವಾಗಿ ಹೇಳಿದ ವಿಷಯ. ಈಗ ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ. ಇಂದ್ರಿಯಜನ್ಯವಲ್ಲ, ಆದ್ದರಿಂದ ಇಂದ್ರಿಯಗಳು ಪ್ರಮಾಕ್ಕೆ ಕಾರಣಗಳಲ್ಲ. ನೇತ್ರದಿಂದ ಚೇತನ ಉತ್ಪತ್ತಿ ಆಗ್ತದೆ ಅಂತ ಹೇಳಿದರೆ ತಪ್ಪಾಗುತ್ತದೆ. ಕಣ್ಣಿನಿಂದ, ಕಿವಿಯಿಂದ, ಮೂಗಿನಿಂದ, ನಾಲಿಗೆಯಿಂದ ಒಂದು ಪ್ರಮಾಜ್ಞಾನ ಉಂಟಾಗ್ತದ ಅಂತಂದ್ರ ಚೇತನ ನೇತ್ರದಿಂದ ಇಂದ್ರಿಯಗಳಿಂದ ಹುಟ್ಟುತ್ತವಂತ ಹೇಳ್ದಂಗ ಆಗ್ತದ, ಅದು ತಪ್ಪಾಗ್ತದ.
ಕಾರಣ ಚೇತನವು ಉತ್ಪತ್ತಿ ರಹಿತವಾಗಿರುತ್ತದೆ. ಇಂದ್ರಿಯಗಳು ಚೇತನಕ್ಕೆ ಪ್ರಮಾ ಕಾರಣಗಳಾಗುವುದಿಲ್ಲ. ಚೇತನಕ್ಕೆ ಅಂದ್ರೆ ಪ್ರಮಾಕ್ಕೆ ಕಾರಣಗಳಾಗುವುದಿಲ್ಲ ಇಂದ್ರಿಯಗಳು. ಇದನ್ನ ಸರಿಯಾಗಿ ತಿಳ್ಕೋಬೇಕು. ತಥಾಪಿ ಆದಾಗ್ಯಾದರೂ ಕೂಡ ಚೇತನದಲ್ಲಿ ಪ್ರಮಾ ವ್ಯವಹಾರವನ್ನ ಸಂಪಾದನ ಮಾಡುವ ವೃತ್ತಿಯಾದರೂ ಕೂಡ ಪ್ರಮಾ ಎಂದು ಹೇಳಲ್ಪಡುತ್ತದೆ. ಆ ವೃತ್ತಿಯನ್ನು ನಾವು ಪ್ರಮಾ ಅಂತ ಹೇಳ್ತೀವಿ. ಅದು ಒಂದು ರೀತಿ ಪದ್ಧತಿ. ಇದು ತುಂಬಾ ಗಂಭೀರವಾದ ವಿಚಾರ, ತುಂಬಾ ಆಳವಾದ ವಿಚಾರ, ಗಹನವಾದ ವಿಚಾರ. ಚೇತನಗಳಲ್ಲಿ ಪ್ರಮಾ ವ್ಯವಹಾರ ಇಲ್ಲ. ಒಟ್ಟ ಈ ಚೇತನದೊಳಗ ಪ್ರಮಾ ವ್ಯವಹಾರ ಇಲ್ಲ. ಚೇತನವು ಅಖಂಡವಾಗಿದೆ. ವ್ಯವಹಾರ ಮಾಡಬೇಕಾದ್ರ ಅದು ಏನಿರ್ಬೇಕು? ಸಣ್ಣದಿರ್ಬೇಕು. ಆ ಕಡೆ ಈ ಕಡೆ ಚಲಿಸಂಗಿರ್ಬೇಕು. ಎಲ್ಲ ಕಡೆ ತುಂಬಿಕೊಂಡಿತ್ತಂತಂದ್ರೆ ಏನ್ ವ್ಯವಹಾರ ಮಾಡ್ತು? ವ್ಯವಹಾರ ಮಾಡ್ಬೇಕಾದ್ರೆ ಒಂದ್ ಕಡೆ ಕೊಡಬೇಕು, ತಗೋಬೇಕು, ಹೋಗ್ಬೇಕು, ಬರ್ಬೇಕು. ಅದು ಯಾವಾಗ ಆ ಒಂದು ಬಯಲಿನಕ್ಕಿಂತ ಸಣ್ಣದಿದ್ದಾಗ, ಬಯಲಿನಾಗ ಸಣ್ಣದು ಓಡಾಡ್ತದೆ. ಬಯಲಿನ ತುಂಬ ತಾನೇ ತುಂಬಿಕೊಂಡಿದ್ದಾಗ ಓದ್ತದಲ್ಲಿ, ಬರ್ತದಲ್ಲಿ, ಕೊಡ್ತದೇನು, ತಗೋತದೇನು, ಹಿಂಗದ ವ್ಯವಹಾರ ಇಲ್ಲ ಅಲ್ಲಿ. ಚೇತನ ಅಖಂಡವಾಗಿದೆ, ಪರಿಪೂರ್ಣವಾಗಿದೆ. ಅದರಲ್ಲಿ ಪ್ರಮಾ ವ್ಯವಹಾರವಿಲ್ಲ. ವ್ಯವಹಾರ ಇರಬೇಕಾದರೆ ಖಂಡ ಭೇದ ಇರಬೇಕಾಗ್ತದ. ಅಲ್ಲಿ ವ್ಯವಹಾರ ಇರ್ಬೇಕಾದ್ರೆ ಎರಡಿರ್ಬೇಕಾಗ್ತದ. ಅಲ್ಲಿ ವ್ಯವಹಾರ ಇಲ್ಲ. ಯಾಕಿಲ್ಲ ಅಂದ್ರೆ ಎರಡು ಕಾರಣಗಳು ಕೊಡ್ತಾರ. ಒಂದು, ಚೇತನ ಒಂದೇ ಅದ. ಒಂದೇ ಇದ್ದದಕ್ಕೆ ಅಲ್ಲಿ ವ್ಯವಹಾರ ಇಲ್ಲ. ಎರಡಿದ್ರೆ ವ್ಯವಹಾರ. ಅದಕ್ಕೆ ವ್ಯವಹಾರಂ ದ್ರೋಹ ಚಿಂತನಂ. ದ್ರೋಹ ಅಂದ್ರೆ ಎರಡಿದ್ರೆ ವ್ಯವಹಾರ. ಎರಡಿಲ್ಲ ಅಂತಂದ್ರೆ ವ್ಯವಹಾರ ಆಗಂಗಿಲ್ಲ. ಒಂದನೇ ಕಾರಣ ವ್ಯವಹಾರ ಯಾಕಿಲ್ಲ. ಇನ್ನ ಒಂದು ಕಾರಣ ಏನದ? ಅಖಂಡವಾಗ್ಯದ. ಖಂಡ ಇಲ್ಲದ, ಅಖಂಡವಾಗ್ಯದ. ಅಖಂಡವಾಗಿತ್ತು ಅಂತಂದ್ರ ಎಲ್ಲ ಕಡೆ ತಾನೇ ತುಂಬಿದಾಗ ವ್ಯವಹಾರ ಹೆಂಗೆ? ವ್ಯವಹಾರ ಅಂದ್ರೆ ಕೊಡುವುದು, ಕೊಳ್ಳುವುದು, ಹಿಡಿಯುವುದು, ಬಿಡುವುದು, ಹೋಗುವುದು, ಬರುವುದು, ಹೇಳುವುದು, ಕೇಳುವುದು. ಯಾರಿಗೆ ಹೇಳ್ಬೇಕು, ಯಾರಿಗೆ ಕೇಳ್ಬೇಕು? ಎಲ್ಲ ಕಡೆ ತಾನೇ ತುಂಬಿಕೊಂಡು ಕೂತಾಗ ಹೇಳೋದ್ಯಾರು, ಕೇಳೋದ್ಯಾರು? ಹಿಂಗಾಗಿ ಒಂದರಿಂದಲೇ ವ್ಯವಹಾರವಾಗಲಾರದು. ಯಾವಾಗ ಅದು ಒಂದೇ ಇತ್ತು ಅಂದ್ರೆ ಆ ಪ್ರಮಾಣದಲ್ಲಿ ಯಾವ ವ್ಯವಹಾರನೂ ಆಗಂಗಿಲ್ಲ. ಒಂದೇ ಇದ್ದಾಗ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇರಬೇಕು. ವ್ಯವಹಾರ ಆಗಬೇಕಾದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿರಬೇಕು. ಅದು ಪ್ರಮಾ ರೂಪವಿದೆ, ಅದು ಜ್ಞಾನದ ರೂಪವಿದೆ. ದೃಷ್ಟಾಂತ ಏನು? ಕಲ್ಲು ಸಕ್ಕರೆ. ಅದು ಹ್ಯಾಂಗದಪ್ಪ ಅಂತಂದ್ರ, ಕಲ್ಲು ಸಕ್ಕರೆ ಸಿಹಿ ರೂಪವಿದೆ. ಕಲ್ಲು ಸಕ್ಕರೆ ಡಬ್ಬಿಯಲ್ಲಿರುವಾಗ ಸಿಹಿಯ ವ್ಯವಹಾರವಾಗುವುದಿಲ್ಲ. ಅದು ಡಬ್ಬೆಗಿತ್ತಂದ್ರೆ ಸಿಹಿ ಅಂತ ಹೆಂಗ್ ಗೊತ್ತಾಗ್ತದ್ರಿ? ಕಲ್ಲು ಸಕ್ಕರೆ ರುಚಿ ಅಂದ್ರೆ ಯಾವಾಗ ಗೊತ್ತಾಗ್ತದ? ನಾಲಿಗೆ ಮೇಲೆ ಸಂಘ ಮಾಡಿದಾಗ, ನಾಲಿಗೆ ಸಂಘಕ್ಕೆ ಬಂದ್ರೆ ಗೊತ್ತಾಗ್ತದೆ. ಇಲ್ಲ ಅಂತಂದ್ರೆ ಅದು ಸಿಹಿ ಅಂತ ಗೊತ್ತಾಗಲ್ಲ. ತನ್ನಷ್ಟಕ್ಕೆ ತಾನು ಸಿಹಿ ಇದ್ರೂ ಸಹಿತ ಅವ್ರದ್ದೇನು ಪ್ರಕಟ ಆಗಲ್ಲ, ವ್ಯವಹಾರ ಇಲ್ಲ, ಸ್ವಂತ ಅನ್ಪಾಡಿ ತಾನು ಇರ್ತದೆ. ಹೊರಗಡೆ ಸಿಹಿಯ ವ್ಯವಹಾರವಿಲ್ಲ. ಯಾವಾಗ ಅದು ನಾಲಿಗೆಗೆ ಸಂಬಂಧವಾದರೆ ಸಿಹಿಯ ವ್ಯವಹಾರ ಉಂಟಾಗುತ್ತದೆ. ಕಲ್ಲು ಸಕ್ಕರೆಯಲ್ಲಿ ವ್ಯವಹಾರವಿಲ್ಲ. ವ್ಯವಹಾರ ಎಲ್ಲಿ ಬರ್ತದೆ? ನಾಲಿಗೆ ಹತ್ರ ಬಂದ್ರೆ ಅದಕ್ಕೆ ವ್ಯವಹಾರ ಚಾಲು ಆಗ್ತದೆ, ಸಿಹಿ ಅಂತ. ಅದೇ ರೀತಿ ಪ್ರತಿಯೊಂದು ವಸ್ತುಗಳಲ್ಲಿರುವಂತಹ ಚೇತನ ಹೆಂಗದ? ಡಬ್ಬೆಗಿಟ್ಟದ ಕಲ್ಸಕ್ರಿ ಇದ್ದಂಗದ. ಅದು ಇಂದ್ರಿಯಗಳ ಸಂಬಂಧ ಹೊಂದಿದಾಗ ಅಲ್ಲಿ ವ್ಯವಹಾರಗಳು ಚಾಲು ಆಗ್ತಾವ. ಅರಿವಿನಲ್ಲಿ ವ್ಯವಹಾರವಿಲ್ಲ, ಪ್ರಮಾದದಲ್ಲಿ ವ್ಯವಹಾರವಿಲ್ಲ. ಆ ಅರಿವಿಗೆ ವೃತ್ತಿಯು ಯಾವಾಗ ಉಪಾಧಿಯಾಗುವುದೋ ಆವಾಗ ಜ್ಞಾನದ ವ್ಯವಹಾರ ಉಂಟಾಗುತ್ತದೆ. ವೃತ್ತಿ ಇಲ್ಲಂದ್ರೆ ವ್ಯವಹಾರ ಆಗಂಗಿಲ್ಲ. ಏನೇನು ವೃತ್ತಿಗಳು ಬೇಕು? ಒಂದು, ಅಂತಃಕರಣ ವೃತ್ತಿ ಆದರೂ ಇರಬೇಕು, ಇಲ್ಲ ಅವಿದ್ಯಾ ವೃತ್ತಿ ಆದರೂ ಇರಬೇಕು. ಇತ್ತಂದ್ರೆ ಬೆಳಕಿತ್ತು, ಜ್ಞಾನ ಇತ್ತು ಅಂತಂದ್ರೆ, ಅರಿವಿಗೆ ಬತ್ತು ಅಂತಂದ್ರೆ, ಅಲ್ಲಿ ಆವರಣ ಭಂಗ ಆಯ್ತು ಅಂತಂದ್ರೆ ಅಂತಃಕರಣ ವೃತ್ತಿಲಿಂತ ವ್ಯವಹಾರ ಆಗ್ತದ. ಒಂದ್ ವೇಳೆ ಅಲ್ಲಿ ಬೆಳಕಿಲ್ಲ, ಜ್ಞಾನ ಇಲ್ಲ, ಕತ್ತಲಿತ್ತು, ಏನೂ ತಿಳಿಲಾರ್ದಂಗ ಆದಾಗ ಇನ್ನೊಂದು ವೃತ್ತಿ ಕೆಲಸ ಮಾಡ್ತದ.
ಅದೇ ಅವಿದ್ಯಾ ವೃತ್ತಿ. ಯಾವುದರ ಒಂದು ವೃತ್ತಿ ಇದ್ರೆ ಒಂದು ತಿಳುವಳಿಕೆ ಬರ್ತದೆ. ಅಲ್ಲಿ ಒಂದು ಹಗ್ಗ ಅಂತಾರೆ ಬರ್ತದೆ, ಒಂದು ಹಾವು ಅಂತಾರೆ ಬರ್ತದೆ. ವೃತ್ತಿಯು ಯಾವಾಗ ಉಪಾಧಿಯಾಗುವುದೋ ಆವಾಗ ಜ್ಞಾನದ ವ್ಯವಹಾರ ಉಂಟಾಗುತ್ತದೆ. ವೃತ್ತಿ ಇಲ್ಲದೆಯೇ ಜ್ಞಾನದ ವ್ಯವಹಾರ ಅಸಂಭವ. ಚೇತನ ಹೆಂಗದಪ್ಪ? ಕಲ್ ಸಕ್ರಿ ಇದ್ದಂಗದ ಅಂತ ಹೇಳಿದ್ರು. ಮತ್ ಚೇತನ ಹೆಂಗದ? ಕರೆಂಟ್ ಇದ್ದಂಗದ. ವೈರ್ನಾಗ ಕರೆಂಟ್ ಇದ್ದಂಗದ. ಆ ಕರೆಂಟ್ ನಮಗೆ ಬೆಳಕು ಕೊಡ್ಬೇಕಾದ್ರೆ ಅಲ್ಲಿ ಏನ್ ಬೇಕು? ಬಲ್ಬ್ ಬೇಕು, ಉಪಾಧಿ ಬೇಕು. ಬಲ್ಬ್ ಅನ್ನೋದು ಉಪಾಧಿ ಇತ್ತು ಅಂತ ಅಂದ್ರೆ ಅದು ಬೆಳಕು ಕೊಡ್ತದೆ. ನಮಗ ಅದೇ ಕರೆಂಟಿನಾಗ ಗಾಳಿ ಬೇಕಾದ್ರೆ ಏನ್ ಮಾಡ್ಬೇಕು? ಫ್ಯಾನ್ ಅನ್ನೋ ಉಪಾಧಿ ಬೇಕು. ಮತ್ತ ಅದ್ರೊಳಗಿಂದ ಶಾಖ, ಕರೆಂಟ್ ಒಳಗೆ ಶಾಖ ಅದ. ಶಾಖ ಬರ್ಬೇಕಾದ್ರೆ ಏನ್ ಮಾಡ್ಬೇಕು? ಹೀಟರ್ಗಳು ತಗೋಬೇಕಾಗ್ತದೆ. ಆ ಕರೆಂಟ್ ನಿಂತ ಏನೇನು ಕೆಲಸ ಆಗ್ತವ ಅವಕ್ಕೆಲ್ಲ ಉಪಾಧಿ ಇಲ್ಲಂದ್ರೆ ಬರೀ ಕರೆಂಟ್ ಇದ್ರೆ ಉಪಯೋಗ ಇಲ್ಲ. ಅದು ಉಪಯೋಗ ಆಗ್ಬೇಕಾದ್ರೆ ಉಪಾಧಿಗಳು ಬೇಕು. ಅದಕ್ಕೆ ವೃತ್ತಿ ಇಲ್ಲದೆ ಜ್ಞಾನದ ವ್ಯವಹಾರ ಅಸಂಭವ. ಇಲ್ಲಿಯ ತನಕ ನಾವು ಹೇಳಿದ್ದೇನೆಂದರೆ ನೇತ್ರಾದಿ ಇಂದ್ರಿಯಗಳಿಂದ ಜ್ಞಾನದ ವ್ಯವಹಾರಗಳಾಗುತ್ತವೆ. ತಥಾಪಿ ಆದಾಗ್ಯಾದರೂ ಅದೇ ನಿಶ್ಚಯವಲ್ಲ. ಯಾಕಂಗೆ ಹೇಳಿರ್ತದ್ರೆ ಸ್ಥೂಲವಾಗಿ ಹೇಳಿದ ಮಾತು, ಸ್ಥೂಲವಾಗಿ ಹೇಳಿದ್ದು. ನೇತ್ರಾದಿ ಇಂದ್ರಿಯಗಳಿಂದ ಜ್ಞಾನದ ವ್ಯವಹಾರವಾಗುತ್ತವೆ. ಇಲ್ಲಿಯ ತನಕ ನಾವು ಹೇಳಿದ್ದೇನೆಂದರೆ ಅದು ಹೆಂಗಿರ್ಬೇಕದು? ಸ್ಥೂಲ ಅಂದ್ರೆ ಮೇಲೆ ನೋಡಿದ್ರೆ ಹೆಂಗ್ ಕಾಣ್ತದ ಹಂಗೆ ಹೇಳಿರ್ತೀವಿ. ಸ್ಥೂಲವಾಗಿ ಹೇಳಿರ್ತಾರೆ. ಸೂಕ್ಷ್ಮವಾಗಿ ವಿಚಾರ ಮಾಡಲಾಗಿ ಅಂದ್ರೆ ತಥಾಪಿ ಆದಾಗ್ಯಾದರೂ ಅದೇ ನಿಶ್ಚಯವಲ್ಲ. ಆ ಇಂದ್ರಿಯಗಳ ಜೊತೆಗೆ ಹೆಂಗಪ್ಪ ಅಂತಂದ್ರೆ ಸ್ಥೂಲ ಸೂಕ್ಷ್ಮ ಹೆಂಗ? ಮಕ್ಕಳು ಏಸದವ ಅಂತ ಕೇಳ್ತಾರ. 2 ಮಕ್ಕಳು ಅದಾವ, ಮದುವೆ ಆಗ್ಯದೇನು? ಒಬ್ಬಕ್ಕಿದ ಆಗ್ಯದ, ಇನ್ನೊಬ್ಬಂದು ಆದ. ಸುಮ್ ಕುಂದ್ರಂಗಿಲ್ಲ. ಮಗಳಿಗೆ ಯಾವ ಊರಿಗೆ ಕೊಟ್ಟಿರಿ ಅಂತ ಕೇಳ್ತಾರೆ. ಮಗಳಿಗೆ ಯಾವ ಊರಿಗೆ ಕೊಟ್ಟಿರಿ ಅಂತಂದ್ರೆ ನೀವೇನ್ ಹೇಳ್ಬಿಡ್ತೀರಿ? ಬೆಳಗಾವ್ ಕೊಟ್ಟಿವಿ ಅಂತ ಹೇಳ್ತೀರಿ. ಅದೇನದು? ಸ್ಥೂಲನ ಸೂಕ್ಷ್ಮನ? ಸ್ಥೂಲ ಸೂಕ್ಷ್ಮ ಗೊತ್ತಾಗ್ತದ ಇಲ್ಲ? ಬೆಳಗಾವ್ಕ ಕೊಟ್ಟಿವಿ ಅಂತಾರ. ಬೆಳಗಾವ್ ಕೊಟ್ಟಿವಿ ಅಂತಂದ್ರೆ ಏನದು? ಹೆಂಗ? ಬೆಳಗಾವದಾಗ ಎಷ್ಟು ವಾರ್ಡ್ಗಳದಾವ, ಎಷ್ಟು ಜನ ಅದರ, ಎಷ್ಟು ತಾಲೂಕುಗಳದಾವ. ಬೆಳಗಾವಕ್ಕೆ ಕೊಟ್ರ ಏನದ? ಹಂಗಂದ್ರ ಅಷ್ಟು ತಾಲೂಕ, ಅಷ್ಟು ವಾರ್ಡಿನೊಳಗಿಂದು ಒಂದು ವಾರ್ಡಿನೊಳಗ, ಒಂದು ಏರಿಯಾದಾಗ, ಒಂದು ಓಣ್ಯಾಗ, ಒಂದು ಮನಿ ಒಳಗ, ಆ ಮನ್ಯಾಗ ಏಸ್ ಮಂದಿ ಅದರ ಆಸ್ ಮಂದಿ ಒಬ್ಬನಿಗೆ ವರ ಅಂತೇಳಿ ಮಾಡಿ ಕೊಟ್ಟ. ಸೂಕ್ಷ್ಮವಾಗಿ ವಿಚಾರ ಮಾಡೋದು. ಒಮ್ಮೆ ಹಂಗೆ ಹೇಳ್ತೀರಿ, ಒಮ್ಮೆ ಹಿಂಗೆ ಹೇಳ್ತೀರಲ್ರಿ ಅಂದ್ರೆ ಏನ್ ಮಾಡ್ಬೇಕು? ಅಡ್ರೆಸ್ ತಗೊಂಡು ಹೋದ್ರ ಏರಿಯಾದ ಹೆಸರು, ವಾರ್ಡ್ ನಂಬರ್, ಪೋಸ್ಟ್ ಆಫೀಸ್ ಅದೆಲ್ಲ ಬರ್ತದ ಇಲ್ಲ? ಮತ್ತೆ ಅದು ಸೂಕ್ಷ್ಮವಾಗಿ ಹೇಳೋದು. ಇದು ಸ್ಥೂಲವಾಗಿ ಹೇಳಿದ ವಿಷಯ. ಸ್ಥೂಲ ಹೇಳೋದು ಸೂಕ್ಷ್ಮ ಹೇಳೋದಕ್ಕ ಈ ರೀತಿ ದೃಷ್ಟಾಂತಗಳು ಬರ್ತವ. ಆದರೆ ಬೆಳಗಾವ್ ಕೊಟ್ಟಿವಿ ಅಂದ ಕೂಡ್ಲೇನೆ ಅದೇ ನಿಶ್ಚಯವಲ್ಲ. ಬೆಳಗಾವದೊಳಗ ಎಲ್ಲಿ ಯಾವ ಮನೆಯಾಗ ಏಸ್ ಮಂದಿ ಅದಾರ, ಆ ಮನೆಯಾಗ ಯಾರಿಗೆ ಕೊಟ್ಟಿರಿ? ದೊಡ್ಡವನಿಗೆ ಕೊಟ್ಟಿರಿ, ಸಣ್ಣವನಿಗೆ ಕೊಟ್ಟಿರಿ? ಹಿಂಗೆಲ್ಲ ಪ್ರಶ್ನೆಗಳು ಬರ್ತಾವ. ಹಾಗಾಗಿ ಅದೇ ನಿಶ್ಚಯವಲ್ಲ. ಆ ಇಂದ್ರಿಯಗಳ ಜೊತೆಗೆ ವೃತ್ತಿ ಇದ್ದರೆ ಮಾತ್ರ ಜ್ಞಾನದ ವ್ಯವಹಾರವಾಗುತ್ತದೆ. ಬರೇ ಒಂದು ಇಂದ್ರಿಯಗಳಿಂದನೂ ವ್ಯವಹಾರ ಆಗಂಗಿಲ್ಲ, ಬರೇ ಚೇತನದಿಂದನೂ ವ್ಯವಹಾರ ಆಗಂಗಿಲ್ಲ. ಅವು ಎರಡೂ ಸೇರಿದಾಗೆ ವ್ಯವಹಾರ. ವೃತ್ತಿ ಇಲ್ಲದೆಯೇ ಜ್ಞಾನದ ವ್ಯವಹಾರ ಅಸಂಭವ. ಶುದ್ಧ ಚೇತನ, ಶುದ್ಧ ಬ್ರಹ್ಮದಲ್ಲಿ ವ್ಯವಹಾರವಿಲ್ಲ. ಅದೊಂದು ತಿಳ್ಕೊಂಡ್ಬಿಟ್ರೆ ಅದ್ರಾಗ ಏನು ವ್ಯವಹಾರ ಇಲ್ಲ. ಅದು ತನ್ನ ಪಾಡಿ ತಾನದ. ಸತ್ತ ಹೆಣದಲ್ಲೂ ಚೇತನವಿದೆ. ಅದು ಏನಂತಾರ? ಸತ್ತ ಹೆಣದಾಗ ಮತ್ತು ಜೀವಂತ ಮನುಷ್ಯರಲ್ಲಿ ಎಲ್ಲರಲ್ಲಿ, ಈ ಶ್ರೀಮಂತರ ಬಲ್ಲಿ, ಬಾಡುವವ್ರ ಬಲ್ಲಿ, ಇಂಡಿಯಾದವ್ರ ಬಲ್ಲಿ, ಪಾಕಿಸ್ತಾನದವ್ರ ಬಲ್ಲಿ, ಎಲ್ಲದ್ರಾಗ, ಜಡದಾಗ, ಚೇತನದಾಗ, ಎಲ್ಲದ್ರೊಳಗೂ ಚೇತನ ಅದಲ್ಲ. ಅದಕ್ಕೇನಂತಾರ? ಸಾಮಾನ್ಯ ಚೇತನ, ಸಾಮಾನ್ಯ ಚೇತನ ಅಂತಾರ.
ಆ ಸಾಮಾನ್ಯ ಚೇತನದಲ್ಲಿ ಏನದಲ್ಲ ಅಲ್ಲಿ ಏನು ವ್ಯವಹಾರವಿಲ್ಲ. ಸಾಮಾನ್ಯ ಚೇತನ, ಶುದ್ಧ ಚೇತನ, ಶುದ್ಧ ಬ್ರಹ್ಮ ನೋಡುವ, ಕೇಳುವ, ರುಚಿಸುವ, ಮುಟ್ಟುವ, ಮೂಸಿಸುವ ವ್ಯವಹಾರ ಮಾಡುವುದಿಲ್ಲ. ಸಾಮಾನ್ಯ ಚೇತನ ಏನದ ಅದು ಏನು ಅಂತ ಕೆಲಸ ಮಾಡ್ಲಕ್ಕೆ ಹೋಗಂಗಿಲ್ಲ. ಅದು ಸುಮ್ಮರ್ತದೆ ಸಾಮಾನ್ಯ ಚೇತನ. ವಿಚಾರ ಚಂದ್ರೋದಯದಲ್ಲಿ ಹೇಳಿಯಾಗಿದೆ ಸಾಮಾನ್ಯ ಚೇತನ, ವಿಶೇಷ ಚೇತನ ಅಂತ. ಸಾಮಾನ್ಯ ಚೇತನದಲ್ಲಿ ವ್ಯವಹಾರವಿಲ್ಲ, ಕಾರಣ ಅಲ್ಲಿ ಉಪಾಧಿ ಇಲ್ಲ, ಅದು ನಿರುಪಾಧಿಕವಾಗಿದೆ. ವಿಶೇಷ ಚೇತನದಲ್ಲಿ ವ್ಯವಹಾರವಿದೆ, ಕಾರಣ ಅದು ಉಪಾಧಿಯೊಂದಿಗೆ ಕೂಡಿದೆ. ಉಪಾಧಿಯೊಂದಿಗೆ ಕೂಡಿರುವುದು, ಅದಕ್ಕೆ ವಿಶೇಷ ಚೇತನದೊಳಗ ವ್ಯವಹಾರವಿದೆ. ಚೇತನದಲ್ಲಿ ವ್ಯವಹಾರ ಇಲ್ಲ ಅಂದ ಕೂಡ್ಲೇನೆ ಮತ್ತೆ ವ್ಯವಹಾರ ಮಾಡೋದು ಯಾವಾದ್ರಿ ಅಂತೇಳಂತಂದ್ರೆ ಅಚೇತನದಲ್ಲಿ ಎರಡು ಭಾಗ, ಒಂದು ಸಾಮಾನ್ಯ ಚೇತನ, ಒಂದು ವಿಶೇಷ ಚೇತನ. ಆ ವಿಶೇಷ ಚೇತನದೊಳಗೆ ವ್ಯವಹಾರದ, ಸಾಮಾನ್ಯ ಚೇತನದೊಳಗ ವ್ಯವಹಾರ ಇಲ್ಲ. ಈಗೇನಾಯ್ತು, ಪರಿಪೂರ್ಣ ಅಖಂಡವಾಗಿರೋದು ಯಾವುದು? ಸಾಮಾನ್ಯ ಚೇತನನ, ವಿಶೇಷ ಚೇತನ. ಒಂದೇ ಆಗಿರೋದು ಯಾವುದು? ಸಾಮಾನ್ಯ ಚೇತನ. ಒಂದೇ ಆಗ್ಯದ, ಅಖಂಡವಾಗ್ಯದ, ವ್ಯವಹಾರ ಇಲ್ಲದಂತ ನಿರ್ವ್ಯಾಪಾರಿ ಆಗ್ಯದ. ಮತ್ತ ಅವ್ಯಯ ಅಂತಂದ್ರ ಅದು ಎಷ್ಟಾದ್ರೂ ಖರ್ಚಾಗಂಗಿಲ್ಲ, ಹೆಚ್ಚು ಕಡಿಮೆ ಆಗಂಗಿಲ್ಲ. ಅದ್ರೊಳಗೆ ಒಮ್ಮೆ ಇರೋದು, ಒಮ್ಮೆ ಹೋಗೋದು, ಒಮ್ಮೆ ಹೆಚ್ಚಾಗೋದು, ಒಮ್ಮೆ ಕಡಿಮೆ ಆಗೋದು ಅಂತದ್ ಏನೇನು ಇಲ್ಲ. ಅದು ಸಾಮಾನ್ಯ ಚೇತನದ ಲಕ್ಷಣ. ವಿಶೇಷ ಚೇತನದ ಲಕ್ಷಣ ಏನದ? ಒಮ್ಮೆ ಇರ್ತದ, ಒಮ್ಮೆ ಇರಂಗಿಲ್ಲ. ವಿಶೇಷ ಆಗಿದ್ದಷ್ಟು. ಈಗ ಸಮುದ್ರದೊಳಗ ಕೆಳಗೆ ನೀರದಾವ, ಅದೇನದು? ಕೆಳಗಿರೋ ನೀರು ಸಾಮಾನ್ಯ ಚೇತನ. ಮತ್ತೆ ಅದ್ರ ಮ್ಯಾಲಿರೋ ಅಲೆಗಳು ಅವು ನೀರೇ ಹೌದಿಲ್ಲ. ಅವು ಅಲೆಗಳು ಅವು ಏನದ? ವಿಶೇಷ ಚೇತನವು. ವಿಶೇಷ ಚೇತನಗಳು ಎಷ್ಟಾದ್ರೂ ಇರ್ಬೋದು, ಅಲೆಗಳು ಎಷ್ಟಾದ್ರೂ ಬರ್ಬೋದು. ಮತ್ತೆ ಅಲೆಗಳು ಒಮ್ಮೆ ಇರ್ತಾವ, ಒಮ್ಮೆ ಇರಂಗಿಲ್ಲ, ಬರ್ತಾವ, ಹೋಗ್ತಾವ, ಹುಟ್ಟತಾವ, ಮತ್ತೆ ಒಂದ್ ಕಡೆ ಹುಟ್ಟತಾವ, ಮತ್ತೆ ಸ್ವಲ್ಪ ಹೊತ್ತು ತೇಲ್ತಾವ, ಆಮೇಲೆ ಮತ್ತೆ ಅದರೊಳಗೆ ದಂಡಿಗೆ ಬಂದು ಲೀನ್ ಆಗಿಬಿಡ್ತಾವ. ಅದು ವಿಶೇಷ ಚೇತನ. ಆ ವಿಶೇಷ ಚೇತನದ ವ್ಯವಹಾರ ಆದ ಇಲ್ಲ. ಹುಟ್ಟೋದು, ಸಾಯೋದು, ಬರೋದು, ಹೋಗೋದು, ಕೊಡೋದು, ತಗೊಳ್ಳೋದು, ಎಲ್ಲದ ವ್ಯವಹಾರ ಇಲ್ಲ ಅಂದ್ರೆ ವಿಶೇಷ ಚೇತನದಾಗ. ಸಾಮಾನ್ಯ ಚೇತನದೊಳಗಿಲ್ಲ. ಈ ವಿಶೇಷ ಚೇತನ ಜೀವಂತ ಮನುಷ್ಯರ ಬಳಿ ಅಷ್ಟೇ ಇರ್ತದೆ. ಸತ್ಸಣದಾಗ ಇರ್ತದೇನ್ರಿ? ಸತ್ಸಣದಾಗ ಏನು ವ್ಯವಹಾರ ಇಲ್ಲ, ಏನಿಲ್ಲ. ವಿಶೇಷ ಚೇತನ ಯಾಕಂತಂದ್ರೆ ಅಲ್ಲಿ ವೃತ್ತಿ ಇಲ್ಲ. ಸಾಮಾನ್ಯ ಚೇತನನೇ ವಿಶೇಷ ಚೇತನ ಆಗಿ ಪಾತ್ರ ವಹಿಸ್ತದ. ಅದೇ ಸಮುದ್ರ ನೀರೇ ತೆರೆ ಆಗ್ತದ ಯಾವಾಗ? ವೃತ್ತಿ ಇದ್ದಾಗ. ಆ ಸತ್ಸಣದಾಗ ವೃತ್ತಿ ಇಲ್ಲದಕ್ಕೆ ಅಲ್ಲಿ ವಿಶೇಷ ಚೇತನಗಳು ಯಾವೂ ಇಲ್ಲ, ಅಂತಃಕರಣ ಇಲ್ಲ, ಏನೇನು ಇಲ್ಲ. ಅಂತಃಕರಣ ಅಂದ್ರೆ ಸೂಕ್ಷ್ಮ ಶರೀರ, ಕಾರಣ ಶರೀರ ಇವೇನಾಗ್ಯಾವ? ಆ ಸ್ಥೂಲ ಶರೀರದಿಂದ ಬೇರ್ಪಟ್ಟದ್ದಕ್ಕೆ ಅಲ್ಲಿ ವೃತ್ತಿ ಇಲ್ಲ. ವೃತ್ತಿ ಇಲ್ಲದಕ್ಕೆ ಅದೇನಾಗ್ಬಿಟ್ಟದ? ಜಡ ಶರೀರ ಮತ್ತೆ ಹೊಳ್ಳಿ ಮತ್ತೆ ಪಂಚಭೂತಗಳಲ್ಲಿ ಲೀನ್ ಆಗೋದಕ್ಕೆ ಮತ್ತದು ತನ್ನ ಕೆಲಸ ತಾನು ಚಾಲು ಮಾಡ. ಆದ್ರೆ ಯಾವಾಗ ಒಳಗ ಈ ದೇಹದೊಳಗ ಸೂಕ್ಷ್ಮ ಶರೀರ, ಕಾರಣ ಶರೀರ ಎರಡೂ ಅದರೊಳಗೆ ಇದ್ದಾಗ ಆ ಜೀವಂತ ಶರೀರ ಏನು, ನಿರ್ಜೀವ ಶರೀರನು ಎರಡದ್ರಾಗೂ ಸಾಮಾನ್ಯ ಚೇತನ ಅದ. ವ್ಯತ್ಯಾಸ ಏನದ ಅಂದ್ರ ಅದ್ರಾಗ ಸೂಕ್ಷ್ಮ ಕಾರಣ ಶರೀರಗಳ ಇಲ್ಲ. ಶವದೊಳಗ ಈ ಜೀವಂತ ಮನುಷ್ಯನೊಳಗ ಸೂಕ್ಷ್ಮ ಶರೀರ, ಕಾರಣ ಶರೀರ, ವೃತ್ತಿ ಅವು ಏನೇನದ್ರಿ ಅವೆಲ್ಲ ಅದಾವ ಇದ್ರಾಗ ಅಷ್ಟೇ. ಅದಕ್ಕೆ ಈ ವಿಶೇಷ ಚೇತನದಲ್ಲಿ ವ್ಯವಹಾರವಿದೆ, ಕಾರಣ ಅದು ಉಪಾಧಿಯೊಂದಿಗೆ ಕೂಡಿದೆ, ಅದು ಸೋಪಾಧಿಕವಾಗಿದೆ. ಸಾಮಾನ್ಯ ಚೇತನ ನಿರುಪಾಧಿಕವಾಗಿದೆ, ವಿಶೇಷ ಚೇತನ ಸೋಪಾಧಿಕವಾಗಿದೆ. ಹಾಗಂತ ಚೇತನಗಳು ಎರಡೂ ಇಲ್ಲ. ವಿಶೇಷ ಚೇತನ, ಸಾಮಾನ್ಯ ಚೇತನ ಅಂತ ಹೇಳಿದ ಕೂಡಲೇ ಎಲ್ಲ ದಾರಿ ತಪ್ಪಬಾರದು. ಒಂದೇ ಚೇತನ, ಒಂದೇ ನೀರ, ಸಮುದ್ರನೂ ಅದೇ ಆಗ್ಯದ, ತೆರೆಗಳು ತಾನೇ ಆಗ್ಯದ. ಅಲ್ಲಿ ಮತ್ತೆ ಎರಡು ಇಲ್ಲ. ಇದು ತಿಳ್ಕೋಬೇಕು, ಇದು ಚೇಂಜ್ ಮಾಡ್ಕೋಬಾರ್ದು. ಈಗ ಆಭರಣ ಅಂದ್ರ ಚೊಕ್ಕ ಬಂಗಾರನು ತಾನೇ ಆಗ್ಯದ, ಆಭರಣನು ತಾನೇ ಆಗ್ಯದ. ಆಭರಣದೊಳಗೆ ಏನಾಗ್ಯದ?
ಈ ಬಂಗಾರದೊಳಗೆ ಆಭರಣ ತೋರಿ ಬಂದದ. ಬಂಗಾರ ಬಿಟ್ಟು ಏನಾರ ಆಭರಣ ಅದ ಅಂದ್ರೆ ಅದಕ್ಕೇನಾರ ಸ್ವಂತ ಅಸ್ತಿತ್ವ ಅದ ಏನದಕ್ಕ? ಬಂಗಾರವನ್ನು ಬಿಟ್ಟು ಆಭರಣ ಆಗ್ಲಕ್ ಬರ್ತದೇನು? ಅದಕ್ಕೇನಾರೆ ಮಣ್ಣು ಬಿಟ್ಟು ಮಡಿಕೆ ಆಗ್ಲಕ್ ಬರ್ತದೇನು? ಬರಂಗಿಲ್ಲ. ಹಂಗೇನದ, ಸಾಮಾನ್ಯ ಚೇತನದೊಳಗೆ ವಿಶೇಷ ಚೇತನ ತೋರಿ ಬರ್ಲಕತ್ತದ. ಹಾಗಂತ ಎರಡು ಚೇತನಗಳಿಲ್ಲ, ಒಂದೇ ಚೇತನ ಎರಡು ವಿಧಗಳ ಕೆಲಸ ಮಾಡುತ್ತಿದೆ. ನಿರುಪಾಧಿಕವಾಗಿ ಕೇವಲ ಸತ್ ಅಸ್ತಿತ್ವ ಉಳ್ಳದ್ದಾಗಿ ಎಲ್ಲಕ್ಕೂ ತನ್ನ ಅಸ್ತಿತ್ವವನ್ನು ಒದಗಿಸುತ್ತದೆ. ಎಷ್ಟು ತೆರೆಗಳು ಹುಟ್ಟುತ್ತವ ಅಷ್ಟೂ ತೆರೆಗಳಿಗೆ ಆ ಸಾಗರದ ನೀರು ತನ್ನ ಅಸ್ತಿತ್ವವನ್ನು ಕೊಡುತ್ತದೆ. ಸಾಗರದ ನೀರಿನ ಅಸ್ತಿತ್ವ ತೋರುವುದು ಅಲೆ, ಇರುವಿಕೆಯಲ್ಲಿ ಸಾಗರದ ನೀರು, ತೋರುವುದು ಆಭರಣ, ಇರುವಿಕೆಯಲ್ಲಿ ಚಿನ್ನ, ತೋರುವಿಕೆಯಲ್ಲಿ ಆಭರಣಗಳು, ಅನೇಕ ಆಭರಣಗಳಾಗಿ ತೋರ್ತದೆ. ಅದು ಇರುವಿಕೆಯಲ್ಲಿ ಒಂದೇ ಒಂದು ಚಿನ್ನ. 84 ಲಕ್ಷ ಜೀವರಾಶಿಗಳು ತೋರುವಿಕೆಯಲ್ಲಿ 84 ಲಕ್ಷ ಜೀವರಾಶಿಗಳು, ಇರುವಿಕೆಯಲ್ಲಿ ಒಬ್ಬನೇ ಪ್ರಮಾ, ಕೂಟಸ್ಥ, ಚೇತನ, ಸಾಕ್ಷಿ, ಒಬ್ಬನೇ. ಹೌದಲ್ರಿ? ವ್ಯಾಪಾರ ಇಲ್ಲದ ಒಬ್ಬನೇ ಪರಮಾತ್ಮ. ಅದಕ್ಕೆ ನಿರುಪಾಧಿಕವಾಗಿ ಕೇವಲ ಸತ್ತೇ ಅಂದ್ರೆ ಸತ್ತು ಅಸ್ತಿತ್ವ ಉಳ್ಳದ್ದಾಗಿದೆ. ಎಲ್ಲಕ್ಕೂ ತನ್ನ ಅಸ್ತಿತ್ವವನ್ನು ಒದಗಿಸುತ್ತದೆ. ಸೋಪಾಧಿಕವಾಗಿ ಇಂದ್ರಿಯ ವ್ಯವಹಾರಗಳನ್ನು ಮಾಡುತ್ತಾ ಜ್ಞಾನ ಉಂಟು ಮಾಡುತ್ತದೆ. ಇಂದ್ರಿಯ ವ್ಯವಹಾರಗಳು ಆದಂಗ ಜ್ಞಾನ ಉಂಟು ಆಗ್ತದೆ. ಸೋಪಾಧಿಕವಾದಂತ ವಿಶೇಷ ಚೇತನದಲ್ಲಿ ಜ್ಞಾನ ಆಗ್ತದೆ. ಆದ್ದರಿಂದ ಚೇತನದಲ್ಲಿ ಪ್ರಮಾ ವ್ಯವಹಾರವನ್ನ ಮಾಡುವ ವೃತ್ತಿಯಾದರೂ ಕೂಡ ಪ್ರಮಾ ಎಂದು ಹೇಳಲ್ಪಡುತ್ತದೆ. ಆ ವೃತ್ತಿಗೆ ಪ್ರಮಾ ಅಂತ ಯಾಕೆ ಹೇಳ್ತೀವಿಯಪ್ಪ ಅಂತಂದ್ರೆ, ಆ ವೃತ್ತಿ ಏನ್ ಮಾಡ್ತದಂದ್ರ ಜ್ಞಾನ ಆಗ್ತದೆ. ವೃತ್ತಿ ಇಲ್ಲ ಅಂತಂದ್ರೆ ಅಲ್ಲಿ ಜ್ಞಾನ ಆಗಂಗಿಲ್ಲ. ನಾಲಿಗೆಗೆ ಬಂದು ಕಲ್ಲು ಸಕ್ಕರೆ ಸ್ಪರ್ಶ ಆದ್ರೆ ರುಚಿ ಅನ್ನಂತ ಜ್ಞಾನ ಆಗ್ತದೆ. ಈ ಕಾರಣದಿಂದ ನಾವೇನ್ ಮಾಡ್ಲಕತ್ತೀವಿ, ಆ ವೃತ್ತಿಗೆ ಪ್ರಮಾ ಅಂತ ಹೇಳ್ತೀವಿ. ಆದರೆ ಅದು ಸೋಪಾಧಿಕ ಚೇತನ, ನಿರುಪಾಧಿಕ ಚೇತನ ಅಲ್ಲದು ನಾವು ಹೇಳೋದು. ಅದಕ್ಕೆ ಅದೇ ಹೇಳ್ತಾರ ಅವರು, ಇಂದ್ರಿಯಗಳಲ್ಲಿ ವ್ಯವಹಾರಗಳಾದಾಗ ನಮಗ ಆ ಒಂದು ವ್ಯವಹಾರ ಯಾವುದ್ರಾಗ ಆಗ್ತದ? ಸಾಮಾನ್ಯ ಚೇತನದಾಗ ಆಗ್ತದ, ವಿಶೇಷ ಚೇತನದಾಗ ಆಗ್ತದ? ವಿಶೇಷ ಚೇತನದೊಳಗ ಆಗ್ತದ. ನಿಜವಾಗಿ ನೋಡಿದ್ರ ಸಾಮಾನ್ಯ ಚೇತನದೊಳಗೆ ಯಾವ ವ್ಯವಹಾರಗಳು ಇಲ್ಲ. ಏನು ವ್ಯವಹಾರ ಆಗ್ತದ ಅದೆಲ್ಲ ವಿಶೇಷ ಚೇತನದಾಗ ಆಗ್ತದ. ಯಾಕಂದ್ರೆ ಅಲ್ಲಿ ಇಂದ್ರಿಯಗಳು, ವೃತ್ತಿಗಳು, ವಿಷಯಗಳು ಅವೆಲ್ಲ ಓಟು ಕೆಲಸ ಮಾಡಿ ಒಂದು ಜ್ಞಾನ ಮಾಡ್ಕೊತಿರ್ತಾವ. ಅವೆಲ್ಲ ಏನದವ ವಿಶೇಷ ಚೇತನದ ಲಕ್ಷಣಗಳು. ಚೇತನಕ್ಕೆ ಈಗ ಈ ಒಂದು ಚೇತನ ಪ್ರಮಾ ಈ ಒಂದು ಇಂದ್ರಿಯಗಳಿಂದ ಜನ್ಯ ಆಗ್ತದ ಅಂತಂದೇವಂತಂದ್ರ ಅದು ಏನಾರ ಆಗ್ತಿತ್ತಂದ್ರೆ ವಿಶೇಷ ಚೇತನಕ್ಕೆ ಸಂಬಂಧಪಟ್ಟಂತ ವಿಷಯ. ಸಾಮಾನ್ಯ ಚೇತನವನ್ನ ಇಂದ್ರಿಯಗಳು ಹುಟ್ಟಿಸಂಗಿಲ್ಲ. ವಿಶೇಷ ಚೇತನದ ಜೊತೆಗೆ ಬೆರೆತು ಅವು ಏನ್ ಮಾಡ್ತಾವ, ವಿಷಯಗಳ ವ್ಯವಹಾರ ಮಾಡ್ತಾವ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳನ್ನ ಜ್ಞಾನ ಮಾಡಿ ಕೊಡ್ತಾವ. ಅವರಿಂದ ನಮಗ ಜ್ಞಾನ ಆಗ್ಯದ ಅಂತಂದ ಕೂಡ್ಲೇನೆ ಇಂದ್ರಿಯಗಳಿಂದ ಆಗ್ಯದ ಅಂತ ಹೇಳಕ್ಕೆ ಸ್ಥೂಲವಾಗಿ ಹೇಳಿದ ಮಾತು. ಅದು ಹೆಂಗಾಗ್ತದ ಅಂತಂದ್ರೆ ವಿಶೇಷ ಚೇತನದಾಗ ಈ ವ್ಯವಹಾರ ಆಗ್ತದೆ. ಸಾಮಾನ್ಯ ಚೇತನದಾಗ ಇಂದ್ರಿಯಗಳಿಂದ ಯಾವ ವ್ಯವಹಾರಗಳು ಆಗಂಗಿಲ್ಲ ಅಲ್ಲಿ. ಹಿಂಗೇಳಿ ಚೇತನಕ್ಕೆ ಸಮೀಪದಲ್ಲಿರುವ ಆಯನಂತಃಕರಣ, ಆಯನಂ ಅಂತಃಕರಣ ವೃತ್ತಿ ಏನಿದೆಯಲ್ಲ, ಆಯನಂ ಅಂತಃಕರಣ ಚೇತನಕ್ಕೆ ಅತ್ಯಂತ ಸಮೀಪವಾದಂತ ಅಂತಃಕರಣ ಏನದ ಅಲ್ಲ, ಅದನ್ನು ಪ್ರಮಾ ಅಂತಾರೆ. ಚೇತನಕ್ಕೆ ಬಹಳ ಸಮೀಪದ ಅಂತಃಕರಣ, ಅದರ ಸಮೀಪ ಅದ.
ಬುದ್ಧಿ ಹಿಂದೆ ಅದು ಅಂತಃಕರಣದಲ್ಲಿ ಮನ ಬುದ್ಧಿ ಅನ್ನೋದು ಅದರ ಹಿಂದೆ ಅದು ಚೇತನ. ಹಿಂಗಾಗಿ ಅದಕ್ಕೇನಂತಾರ, ಅದಕ್ಕೂ ಪ್ರಮ ಅಂತಾರ. ಅಂತಃಕರಣಕ್ಕೂ ಪ್ರಮ ಅಂತ ಯಾಕಂತಾರ ಅಂತಂದ್ರೆ ಅಲ್ಲಿ ವಿಶೇಷ ಚೇತನದ ಜೊತೆಗೆ ಆ ಅಂತಃಕರಣ ಕೆಲಸ ಮಾಡಿ ಜ್ಞಾನ ತಂದು ಕೊಡ್ತದಲ್ಲ, ಆ ಕಾರಣದಿಂದ ಅಂತಃಕರಣಕ್ಕೆ ನಾವು ಪ್ರಮ ಅಂತೀವಿ. ಈಗ ನೇತ್ರಾದಿ ಇಂದ್ರಿಯಗಳನ್ನ ಪ್ರಮಾಣ ಅಂತ ಹೇಳುವುದು ಬಿಡಬೇಕು. ಇನ್ನು ಮುಂದೆ ಈ ಮಾತು ಆಡೋದು ಬಿಟ್ಬಿಡ್ರಿ. ಯಾಕಂದ್ರೆ ಅದು ವಿಶೇಷ ಚೇತನದ ಆಗುವ ಕೆಲಸನೇ ಹೊತ್ತು ಸಾಮಾನ್ಯ ಚೇತನದ ಆಗುವ ಕೆಲಸ ಅಲ್ಲ. ಹಿಂಗಾಗಿ ಆ ನೇತ್ರಾದಿ ಇಂದ್ರಿಯಗಳು ಪ್ರಮಾಣ ಅಂತ ಹೇಳೋದು ಬಿಟ್ಟು ಅದು ಹೋಯಿತು. ಇನ್ನು ಮುಂದೆ ಅಂತಃಕರಣ ವೃತ್ತಿಯನ್ನು ಪ್ರಮ ಎನ್ನಬೇಕು. ಇಲ್ಲಿ ತನಕ ನೀವು ಕಣ್ಣಲಿಂತೆ ಜ್ಞಾನ ಆಗ್ತದ, ಕಿವಿಲಿಂತೆ ಜ್ಞಾನ ಆಗ್ತದ ಅಂತ ಜ್ಞಾನೇಂದ್ರಿಯ ಅಂತ ಹೇಳ್ಕೊತ ಬಂದಿದ್ರಿ ಪ್ರಮ ಅಂತ. ಈಗೇನ್ ಮಾಡಬೇಕು, ಅಂತಃಕರಣ ವೃತ್ತಿಯನ್ನ ಪ್ರಮ ಎನ್ನಬೇಕು. ಕಣ್ಣು ಎದುರೇ ಒಬ್ಬ ಮನುಷ್ಯ ಹೋತನ, ಅವನು ಬೆನ್ನತ್ತಿ ಇನ್ನೊಬ್ಬ ಬರ್ತಾನ, ಇಲ್ಲೊಬ್ಬ ಮನುಷ್ಯ ವಾದ್ನಲ್ರಿ, ಆ ಕಡೆ ವಾದ ಈ ಕಡೆ ವಾದ ಅಂತ ಕೇಳ್ತಾನ. ನೀವು ಅಲ್ಲೇ ಕಟ್ಟಿ ಮೇಲೆ ಕೂತಿರಿ, ನಿಮ್ಮ ಕಣ್ಣು ನೋಡ್ಯದ, ಆದ್ರ ಅವನ ಬಗ್ಗೆ ಏನು ನಿಮಗೆ ಹೇಳಕ್ ಮಾಹಿತಿ ಇಲ್ಲ. ಯಾಕಂದ್ರೆ ನಿಮ್ಮ ಕಣ್ಣು ನೋಡಿರ್ಬೋದು, ಕಣ್ಣಿನ ಹಿಂದೆ ಇರುವಂತ ಅಂತಃಕರಣ ಆ ಕಣ್ಣಿನ ಜೊತೆಗೆ ಸಂಬಂಧ ಹೊಂದಿದ್ದಿಲ್ಲ ಆ ವ್ಯಕ್ತಿ ಹೋಗುವಾಗ. ಹೀಗಾಗಿ ಅದರ ಯಾವ ಮಾಹಿತಿಗಳು ನಿಂಬಲ್ಲಿಲ್ಲ, ಕಣ್ಣೆದ್ರೆ ಆದರೂ ಸಹಿತ ಮಾಹಿತಿಗಳಿಲ್ಲ. ಹೀಗಾಗಿ ಆ ಕಣ್ಣಿನ ಮಹತ್ವಕ್ಕಿಂತ ಅದರೊಳಗಿರುವಂತ ಅಂತಃಕರಣದ ಮಹತ್ವ ಹೆಚ್ಚದ. ಹೀಗಾಗಿ ಅಲ್ಲಿ ಏನ್ ಮಾಡಬೇಕು, ಅಂತಃಕರಣವನ್ನ ಪ್ರಮಾದ ಅನ್ನಬೇಕು. ಒಳಗಿನ ಮನಸ್ಸಿಲ್ಲಂದ್ರೆ ಏನ್ ಮಾಡ್ತೀರಿ ತಗೊಂಡು? ಇಂದ್ರಿಯ ಮುಖ್ಯನಾ ಮನಸ್ಸು ಮುಖ್ಯರೇ? ಯಾವ್ದು ಇಂಪಾರ್ಟೆಂಟ್ ಅದ? ಮನಸ್ಸಿಲ್ಲ ಅಂತಂದ್ರೆ ಇಂದ್ರಿಯಗಳು ಏನ್ ಮಾಡ್ಲಕ್ ಸಾಧ್ಯ ಅದ? ಅದಕ್ಕೆ ಒಳಗಿರೋಂಥದ್ದು ಈ ಶರೀರ ಎದ್ದು ಎಲ್ಲ ಕೆಲಸ ಮಾಡಬೇಕು, ಏನೆಲ್ಲ ಚುರುಕಾಗಿರ್ಬೇಕಾದ್ರ ಜೀವನದೊಳಗ ಈ ಅಂತಃಕರಣದೊಳಗ ಒಂದು ಉತ್ಸಾಹ ಇದ್ರೆ ಮಾಡ್ತದೆ ಬೆಳಿಗ್ಗೆಯಿಂದ ಸಂಜೆ ತನಕ. ಅದಕ್ಕ ಏನು ಕಂಫರ್ಟೇಬಲ್ ಅನಿಸ್ಲಿಲ್ಲ, ಅನುಕೂಲ ಅನಿಸ್ಲಿಲ್ಲ, ಹಿತ ಅನಿಸ್ಲಿಲ್ಲ ಅಂತಂದ್ರೆ ಅದೇನಾಗ್ತದ, ನಿರಾಶೆ ಆಗ್ತದೆ. ಇಷ್ಟಪಟ್ಟು ಮಾಡೋದ್ರ ಬದಲು ಏನ್ ಮಾಡ್ತದ, ಅದು ಕಷ್ಟಪಟ್ಟು ಕೆಲಸ ಮಾಡ್ತದೆ. ಹೆಂಗದ? ಕಷ್ಟಪಟ್ಟು ಕೆಲಸ ಮಾಡ್ತದೆ. ಅದಕ್ಕೆ ಎದರಿಂದ ಇದು ಒಳಗಿರೋ ಅಂತಃಕರಣ, ಶರೀರದೊಳಗ ಬೇಕಾದಷ್ಟು ಶಕ್ತಿ ಇರ್ಬೋದು, ಏನೆಲ್ಲ ಎತ್ತಿಡಂತ ಶಕ್ತಿ ಇದ್ರೂ ಸಹಿತ ಒಳಗೆ ಇಷ್ಟ ಇದ್ದಿದ್ದಿಲ್ಲ ಅಂತಂದ್ರೆ ಒಂದು ಕಡ್ಡಿ ಸಹಿತ ಎತ್ತಲಕ್ಕೆ ವಜ್ಜೆ ಆಗ್ತದೆ. ಅದಕ್ಕೆ ಒಳಗೆ ಇಷ್ಟ ಇತ್ತು ಅಂತಂದ್ರೆ ಏನೆಲ್ಲ ಎತ್ತಿ ಒಗೆಯುವಂತ ಶಕ್ತಿ ಬರ್ತದೆ. ಈಗ ಯಾವ್ದು ಇಂಪಾರ್ಟೆಂಟ್? ನಿಮ್ಮ ಇಂದ್ರಿಯಗಳೆಲ್ಲ ಗಟ್ಟಿಮುಟ್ಟದವ, ಕಣ್ಣು ಗಟ್ಟಿಮುಟ್ಟದವ, ಕೈಕಾಲು ಗಟ್ಟಿಮುಟ್ಟದವ, ಹೋಗ್ಬೇಕು ಬರಬೇಕು, ಏನ್ ಬೇಕಾದ್ ಮಾಡೋಕ್ ಶಕ್ತಿ ಅದ. ಅದ್ರೊಳಗ ಅಂತಃಕರಣದೊಳಗ ಅದಕ್ಕೆ ಸಂಬಂಧಪಟ್ಟಂತೆ ಉತ್ಸಾಹ ಆಸಕ್ತಿ ಇರಲಿಲ್ಲ ಅಂತಂದ್ರೆ ಶರೀರದೊಳಗೆ ಎಷ್ಟು ಶಕ್ತಿ ಇದ್ರೆ ತಗೊಂಡು ಏನ್ ಮಾಡ್ಬೇಕು? ಕಣ್ಣೆಲ್ಲ ಫುಲ್ ಪಟುತ್ವ, ಮಂದತ್ವ ಇಲ್ಲ ಅಂಧತ್ವ ಇಲ್ಲ ಅಂತ ಪಟುತ್ವ ಇರುವ ಕಣ್ಣಿದ್ರೂ ಸಹಿತ ಒಳಗಿನ ಅಂತಃಕರಣ ಅಂದವಾಗಿತ್ತಂತಂದ್ರೆ ಅದು ಅಲ್ಲ, ಏನು ಮಾಡೋದು ಬೇಡ ಅಂತ ಸುಮ್ ಕಣ್ಣು ಮುಚ್ಕೊಂಡು ಕೂತಿತ್ತಂದ್ರೆ ಏನ್ ಮಾಡ್ತೀರಿ ಅವಾಗ? ಅದಕ್ಕೆ ಕಣ್ಣು ಇಂಪಾರ್ಟೆಂಟ್. ಈಗೇನ್ ಹೇಳಿದ್ರು, ಇಲ್ಲಿ ತನಕ ಇಂದ್ರಿಯಗಳ ಮಹತ್ವ ಹೇಳ್ಕೊತ್ ಬಂದು ಈಗೇನ್ ಮಾಡಿಬಿಟ್ರು, ಅದ್ರೊಳಗಿರುವಂತ ಅಂತಃಕರಣಕ್ಕ ನೀವು ಪ್ರಮಾಣ್ರಿ. ಪ್ರೈಮ್ 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 ಪ್ರಮ ಅಂದ್ರೆ ಪ್ರೈಮ್, ಇಂಗ್ಲಿಷ್ನಾಗ ಪ್ರೈಮ್ ಅಂತಾರೆ, ಪ್ರಮುಖ. ಇದು ಪ್ರಮ, ಇಂಪಾರ್ಟೆಂಟ್ ಅಂತ, ಪ್ರಧಾನ ವಸ್ತು ಅಂತ ತಿಳ್ಕೋಬೇಕಿದು. ಏನಾಯ್ತು ಈಗ? ಪ್ರಮ ಎನ್ನುತ್ತೇವೆ, ಚೇತನವನ್ನು ಪ್ರಮ ಎನ್ನುತ್ತೇವೆ. ಚೇತನದ ಸಮೀಪದಲ್ಲಿರುವ ವೃತ್ತಿಯನ್ನೂ ಪ್ರಮ ಎನ್ನುತ್ತೇವೆ ಮತ್ತು ಚೇತನವನ್ನೂ ಪ್ರಮ ಎನ್ನುತ್ತೇವೆ. ಪ್ರಮ ಅಂದ್ರೆ ಪ್ರಮುಖ ಪ್ರಧಾನವಾದ ವಸ್ತು. ಆ ಒಂದು ವೃತ್ತಿ ಇಲ್ಲಂದ್ರೂ ಕೆಲಸ ಆಗಂಗಿಲ್ಲ, ಚೇತನ ಇಲ್ಲಂದ್ರೂ ಕೆಲಸ ಆಗಂಗಿಲ್ಲ, ಇಂದ್ರಿಯ ಇಲ್ಲಂದ್ರೂ ಕೆಲಸ ಆಗಂಗಿಲ್ಲ. ಎಲ್ಲ ಓಸು ಇವೇನದಾವ ಪ್ರೈಮ್ ಅಂದ್ರೆ ಅವು ಇಲ್ಲ ಅಂದ್ರೆ ಕೆಲಸ ಆಗಂಗಿಲ್ಲ. ಅದಕ್ಕೆ ಕಾರಣಗಳು ಅಂತಾರೆ ಅವಕ್ಕ.
ಅದಕ್ಕೆ ಇಲ್ಲಿ ಪ್ರಮ ಅಂತ ಈಗ ಇವಕ್ಕೇನಂತೀವಿ, ಚೇತನಕ್ಕೂ ಅಂತೀವಿ, ಚೇತನ ಸಮೀಪದಲ್ಲಿರುವ ವೃತ್ತಿಯನ್ನು ನಾವು ಪ್ರಮ ಅಂತೀವಿ. ವೇದಾಂತ ಸಿದ್ಧಾಂತದ ಒಳಗ ಯಾವ ರೀತಿ ಅದ ನೋಡ್ರಿ. ಅದು ಚೇತನ ರೂಪ ನಿರುಪಾಧಿಕ ಪ್ರಮಾದಲ್ಲಿ ಯಾವ ವ್ಯವಹಾರವಿಲ್ಲ. ನಿರುಪಾಧಿಕ ಪ್ರಮಾದಲ್ಲಿ ಯಾವ ವ್ಯವಹಾರವಿಲ್ಲ. ಎಲ್ಲಿ ವ್ಯವಹಾರದ? ಸೋಪಾಧಿಕ ಪ್ರಮಾದಲ್ಲಿ ವ್ಯವಹಾರವಿದೆ. ಅಲ್ಲಿ ಉಪಾಧಿ ಇದ್ದಲ್ಲಿ ವ್ಯವಹಾರದ, ಇಲ್ಲಿ ವ್ಯವಹಾರ ಇಲ್ಲ. ಯಾವುದು? ಸಾಮಾನ್ಯ ಚೇತನದಲ್ಲ. ಸಾಮಾನ್ಯ ಚೇತನ ಏನದಲ್ಲ ಅದು ನಿರುಪಾಧಿಕದ, ಅದರಲ್ಲಿ ವ್ಯವಹಾರವಿಲ್ಲ. ಚೇತನಕ್ಕೆ ವೃತ್ತಿ ಉಪಾಧಿ ಬಂತು ಅಂದ್ರೆ ಆ ವೃತ್ತಿಗೂ ಕೂಡ ನಾವು ಪ್ರಮ ಅಂತೀವಿ. ಅದರಿಂದ ಉಂಟಾಗುವ ಜ್ಞಾನಕ್ಕೆ ಪ್ರಮಾಜ್ಞಾನ ಅಂತೀವಿ. ಪ್ರಮಾವೃತ್ತಿಗೆ ಇಂದ್ರಿಯಗಳು ಕರಣಗಳಾಗಿರುತ್ತವೆ. ಪ್ರಮಾವೃತ್ತಿಗೆ ಇಂದ್ರಿಯಗಳು ಕರಣಗಳಾಗಿರುತ್ತವೆ. ಕರಣನ ಶಬ್ದ ಗೊತ್ತಾಗಲಕತ್ತದ ಈಗ. ಪ್ರಮಾವೃತ್ತಿಗೆ ಇಂದ್ರಿಯಗಳು ಕರಣಗಳಾಗಿರುತ್ತವೆ ಅಂದ್ರೆ ಅಸಾಧಾರಣ ಕಾರಣಗಳು. ಕರಣ ಅಂತ ಅದಕ್ಕಂತೀರಿ. ಇಂದ್ರಿಯಗಳು ಕರಣವಾಗಿರ್ತವೆ. ಆದ ಕಾರಣ ಕರಣ ಅಂತ ಅದಕ್ಕಂತೀರಿ. ಅಸಾಧಾರಣ ಕಾರಣಕ್ಕಂತೀರಿಲ್ಲ, ಸಾಧಾರಣ ಕಾರಣಕ್ಕಂತೀರ. ಅವೆಲ್ಲ ಬರ್ಬೇಕು, ಹಂಗೆ ತಲೆಗೆ ಬರ್ಬೇಕು. ಯಾಕಂದ್ರೆ ಹಿಂದಿನ ಪಾಠದ ಮೇಲೆ ಡಿಪೆಂಡ್ ಅದಾವ ಇದ್ರೊಳಗಿನ ವಾಕ್ಯಗಳು. ಅದಕ್ಕೆ ಅಸಾಧಾರಣ ಕರಣ. ಪ್ರಮಾವೃತ್ತಿಗೆ ಇಂದ್ರಿಯಗಳು ಕರಣಗಳಾಗಿರುತ್ತವೆ. ಆದ ಕಾರಣ ನಾವು ಇಂದ್ರಿಯಗಳಿಗೆ ಪ್ರಮಾಣಗಳೆಂದು ಹೇಳಬೇಕಾಗಿದೆ. ಆ ಇಂದ್ರಿಯಗಳಿಗೆ ನಾವು ಪ್ರಮಾಣ ಅಂತ ಯಾಕಂತೀವಪ್ಪ ಅಂತಂದ್ರೆ ಆ ಒಂದು ಇಂದ್ರಿಯಗಳಿಗೆ ಏನಾಗ್ಯದ, ಇಂದ್ರಿಯಗಳು ಪ್ರಮಾವೃತ್ತಿಗೆ ಕರಣಗಳಾಗ್ಯಾವ. ಇನ್ನು ಮುಂದೆ 4 ಚೇತನಗಳ ಸ್ವರೂಪದ ಬಗ್ಗೆ ಹೇಳವರದೀವಿ. ಏನಿದು 4 ಚೇತನಗಳ ಸ್ವರೂಪ ಅಂತಂದ್ರೆ, ಒಂದನೇದ್ದು ಯಾವ ಚೇತನವನ್ನು ತಿಳ್ಕೋಬೇಕಂತೀರಿ? 4 ಚೇತನಗಳು ಯಾವ್ಯಾವು? ಪ್ರಮಾಣ ಚೇತನ, ಪ್ರಮೇಯ ಚೇತನ, ಪ್ರಮಿತಿ ಚೇತನ ಹಾಗೂ ಪ್ರಮಾತ ಚೇತನ. ಪ್ರಮಾತ, ಪ್ರಮಾಣ, ಪ್ರಮಿತಿ, ಪ್ರಮೇಯ. ಮತ್ತೆ ಮೊದಲಿಗೆ ಪ್ರಮಾಣ ಅಂತ ಹೇಳ್ಬಿಟ್ರದು. ಪ್ರಮಾತ ಚೇತನ ಫಸ್ಟು. ಪ್ರಮಾತ ಚೇತನ ನಾಷ್ಟ ಮಾಡಿ ಚಾ ಕುಡಿದ್ರು ಒಂದೇ, ಚಾ ಕುಡಿದು ನಾಷ್ಟ ಮಾಡಿದ್ರು ಒಂದೇ ಅನ್ನೋರು ಒಂದ್ ರೀತಿ. ಒಂದಿಷ್ಟು ಮಂದಿ ನಾಷ್ಟ ಮಾಡೇ ಚಾ ಕುಡಿಬೇಕಂತ. ಒಂದಿಷ್ಟು ಮಂದಿ ನಾಷ್ಟದ ಸಂಗಟ ಚಾ ಕುಡಿತಾರೆ. ರಾಮಯ್ಯ ಕಾಲೇಜ್ ಏನದಲ್ಲ ಬೆಂಗಳೂರಾಗ, ಎಲ್ಲ ಒಮ್ಮೆ ಕೊಟ್ಬಿಡ್ತಾರೆ. ಟಿಫಿನ್ ಟೀ ಒಂದೇ ಸಲ ಗ್ಲಾಸ್ನಾಗ ಹಾಕಿ ಅವ್ರ ಪ್ಲೇಟ್ನಾಗ ಈ ಕಡೆ ಟಿಫಿನ್ ಹಾಕ್ತಾರ, ಹಂಗೆ ಒಂದು ಚಾನು ಕೊಡ್ತಾರ. ಅವ್ರಿಗೆ ರೂಢಿ ಬಿದ್ಬಿಟ್ಟ. ಅವ್ನ ನಮ್ಮ ಮಗ ಅಲ್ಲೇ ಓದಿದ್ದಕ್ಕ ಅವ್ನಿಗೆ ಏನ್ ಚಾ ಆಮೇಲೆ ಮಾಡ್ತೀವಿ ಅಂದ್ರೆ ಇಲ್ಲೇ ಇಲ್ಲ, ಆ ಟಿಫಿನಿನ ಸಂಗಟೆ ಕೊಡ್ಬೇಕು ಅವನಿಗೆ. ಚಾ ಮಾಡಿಲ್ಲ ಅಂದ್ರೆ ನಾಷ್ಟ ಹೋಗಂಗೆ ಇಲ್ಲ ಅಂತ ರೂಢಿ ಹಾಕ್ತಿರೋರು. ಅದಕ್ಕೆ ಕ್ರಮ ಅನ್ನೋದು ಇಲ್ಲಿ ಏನದ, ಒಂದನೇದು ಪ್ರಮಾತ ಚೇತನ. ಅನುಭವದಿಂದ ಕೇಳಬೇಕಿದು. ಪ್ರಮಾತ ಚೇತನ ಹೆಂಗಪ್ಪ? ದೇಹದ ಮಧ್ಯದಲ್ಲಿ ಇರುವ ಅಂತಃಕರಣದಿಂದ, ದೇಹದ ಮಧ್ಯದಲ್ಲಿ ಇರುವ ಅಂತಃಕರಣದಿಂದ ಅವಚ್ಛಿನ್ನವಾದ ಯಾವ ಚೇತನವಿರುವುದೋ ಅದು ಪ್ರಮಾಚೇತನ. ಅಂತಃಕರಣದಿಂದ ಅವಚ್ಛಿನ್ನವಾದ ಯಾವ ಚೇತನವಿರೋದೋ ಅದು ಪ್ರಮಾತ ಚೇತನ. ತಿಳ್ಕೊಂಬಿಡ್ರಿ, ಬರ್ಕೋಬೇಕಿದು. ದೇಹದ ಮಧ್ಯದಲ್ಲಿ ಇರುವ ಅಂತಃಕರಣದಿಂದ ಅವಚ್ಛಿನ್ನವಾದ ಯಾವ ಚೇತನವಿರುವುದೋ ಅದು ಪ್ರಮಾತ ಚೇತನ. ಏನ್ ಬರ್ಕೊಂಡ್ರಿ? ದೇಹದ ಮಧ್ಯದಲ್ಲಿ ಇರುವ ಅಂತಃಕರಣದಿಂದ ಅವಚ್ಛಿನ್ನವಾಗ್ಯದ. ಅದು ಅಖಂಡ ಅದ. ಆದರೆ ಅಂತಃಕರಣ ಎನ್ನುವ ಉಪಾಧಿಯ ಕಾರಣ 2 ತುಂಡಾಗ್ಯದ. ಅಂತಃಕರಣದ ಒಳಗಿನ ಚೇತನ, ಅಂತಃಕರಣದ ಹೊರಗಿನ ಚೇತನ ಆಗ್ಬಿಟ್ಟದು. ಘಟಾಕಾಶ, ಮಠಾಕಾಶ, ಮಹಾಕಾಶ ಹೆಂಗ ಆಗ್ತಾವಲ್ರಿ ಹಂಗ
ಅಂತಃಕರಣ ಅನ್ನೋ ಉಪಾಧಿಯ ಕಾರಣ. ಏನ್ ಹೇಳಿದ್ರಿ? ದೇಹದ ಮಧ್ಯದಲ್ಲಿ ಇರುವ ಅಂತಃಕರಣದಿಂದ ಅವಚ್ಛಿನ್ನ ಅಂತಂದ್ರೆ ಘಟ ಬಂದು ಮಠಾಕಾಶ ಮತ್ತು ಘಟಾಕಾಶ ಎರಡು ಭಾಗ ಮಾಡೋದಿಲ್ಲ. ಹಂಗಿದೆ ಏನ್ ಮಾಡಿದ್ರೆ ಅಂತಃಕರಣ ಅವಚ್ಛಿನ್ನ ಚೇತನವನ್ನ, ಸಾಮಾನ್ಯ ಚೇತನವನ್ನೇ ಅಂತಃಕರಣ ಅವಚ್ಛಿನ್ನ ಚೇತನ ಮಾಡಿ ಇಟ್ಬಿಟ್ಟದು. ಅಂತಃಕರಣ ಅವಚ್ಛಿನ್ನವಾದ ಯಾವ ಚೇತನವಿರುವುದೋ ಅದು ಪ್ರಮಾತ ಚೇತನ. ಈಗ ಒಂದು ದೊಡ್ಡದೊಂದು ಗಡಿಗೆ ಅದ, ಆ ಗಡಿಗೆ ತುಂಬಾ ನೀರದ, ಆದ್ರೆ ಒಳಗೊಂದು ಚಂಬು ಮುಳುಗಿಸಿಬಿಟ್ಟಿರಿ, ತಂಬಿಗೆ ಏನೋ ಹಾಕಿರಿ, ನೀರ್ ತೊಳಕ್ ಹೋಗಿ ಅದು ಮುಳುಗಿಬಿಟ್ಟದ. ಅದೇನಾಗ್ಯದ? ತಂಬಿಗೆ ಒಳಗೆ ಮುಳುಗ್ಯದ. ಒಳಗೆ ಮುಳುಗಿದ್ಮೇಲೆ ತಂಬಿಗೆ ಒಳಗೂ ನೀರ್ ಅದ ಇಲ್ಲ? ಅಲ್ಲೇನಾಯ್ತು? ತಂಬಿಗೆ ಒಳಗಿನ ನೀರು, ತಂಬಿಗೆ ಹೊರಗಿನ ನೀರು ಒಂದೇ ನೀರು. ಒಂದು ಗಡಿಗೆ ಅದ, ಗಡಿಗೆ ಒಳಗೆ ಒಂದು ತಂಬಿಗೆ ಅದ, ತಂಬಿಗೆ ಒಳಗೆ ನೀರದ, ಗಡಿಗೆಯಾಗೂ ನೀರು ತುಂಬದ. ಒಂದೇ ನೀರು ತಂಬಿಗೆ ಒಳಗನು ಅದ, ದೇಹ ಗಡಿಗೆ ಇದ್ದಂಗ. ಆ ದೇಹದ ತುಂಬ ಸಾಮಾನ್ಯ ಚೇತನ ಅದ, ದೇಹದ ತುಂಬ ಅದ, ದೇಹದ ಒಳಗನು ಅದ, ದೇಹದ ಹೊರಗನು ಅದ. ಇಡೀ ಬ್ರಹ್ಮಾಂಡ ವ್ಯಾಪಕ ಚೇತನ ಅದ. ಅದೇನು ತಾಣದಿಲ್ಲದು. ಅದೇನಾಯ್ತು? ಮಹಾಕಾಶ ಹೋಗಿ ಘಟಾಕಾಶ ಆಯ್ತು, ಘಟಾಕಾಶ ಹೋಗಿ ಒಳಗೇನಾಯ್ತು? ತಂಬಿಗೆ ಒಳಗಿನ ನೀರಾಯ್ತಲ್ಲ, ಅದು ಒಳಗಿನ ನೀರೇನದ? ತಂಬಿಗೆ ಆಕಾಶ. ಈಗ ಅಂತಃಕರಣ ಅವಚ್ಛಿನ್ನ ಚೇತನ ಆಗಿದೆ. ಈಗ ಘಟದ ಮಧ್ಯದಲ್ಲಿ ಇರುವ ಅಂತಃಕರಣದಿಂದ ಅವಚ್ಛಿನ್ನವಾದ ಎರಡು ಭಾಗ ಮಾಡಿಟ್ಬಿಡ್ತದೆ. ತಂಬಿಗೆ ಒಳಗಿನ ನೀರು, ತಂಬಿಗೆ ಹೊರಗಿನ ನೀರು ಅಂತ. ಅವಚ್ಛಿನ್ನವಾದ ಯಾವ ಚೇತನವಿರುವುದೋ ಅದು ಪ್ರಮಾತ ಚೇತನ. ಅನುಭವಕ್ಕೆ ಬಂತ ಇದು? ನಿಮ್ಮೊಳಗೊಂದು ಅಂತಃಕರಣ ಆದ, ನಿಮ್ಗೊಂದು ದೇಹ ಆದ, ದೇಹದೊಳಗ ತುಂಬಾ ಅಳ್ಳು ನೆತ್ತಿ ಮೇಲಿರುವ ಕೂದಲ ತುದಿಯಿಂದ ಅಂಗಾಲಿನ ಉಗುರಿನ ತುದಿಯ ತನಕ ಒಂದು ಚೇತನ ಏನದ? ಅದು ಎಂತ ಚೇತನ? ಸಾಮಾನ್ಯ ಚೇತನ. ಆ ಸಾಮಾನ್ಯ ಚೇತನ ಹೆಂಗದ? ದೇಹದ ಒಳಗೂ ಅದ, ದೇಹದ ಹೊರಗೆ ಬ್ರಹ್ಮಾಂಡ ವ್ಯಾಪಿ ಅದ, ಸರ್ವವ್ಯಾಪಕವಿದು ಸಾಮಾನ್ಯ ಚೇತನ. ಆ ದೇಹದ ಒಳಗೆ ಒಂದು ಅಂತಃಕರಣ ಅದ. ಅದು ಅಂತಃಕರಣ ಎಷ್ಟದ? ನಿಮ್ ದೇಹ ಎಷ್ಟು ಸೈಜ್ ಅದ ಅಷ್ಟದ. ಮುಂದೇನಾಯ್ತು? ಆ ಅಂತಃಕರಣದ ಒಳಗ ಚೇತನ. ಆ ಅಂತಃಕರಣದ ಒಳಗಿನ ಚೇತನಕ್ಕ ಏನಂದ್ರು? ಪ್ರಮಾತ ಚೇತನ ಅಂದ್ರು. ತಂಬಿಗಿ ಒಳಗಿನ ನೀರು. ಹಂಗ ನಿಮ್ಮ ಅಂತಃಕರಣದ ಒಳಗಿನ ಚೇತನವನ್ನ ಏನಂತೀರಿ? ಅಂತಃಕರಣ ಉಪಹಿತ ಚೇತನ. ಅದಕ್ಕೇನಂತೀರಿ? ಪ್ರಮಾತ ಚೇತನ. ಯಾವಾಗ ಕನ್ಬೇಕನ್ನೋದು ತಿಳಿತಾ? ಇದು ತಿಳಿದವ್ರಿಗೆ ಏನ್ ಮಾಡ್ತೀವಿ? ರೂಢಿ ಪಾಠ ಅಂತ ಇರ್ತೀವಿ ಸಂಜೆಗೆ 8:00 ಆ 8:00 ಕುಂತು ಏನ್ ಮಾಡ್ಬೇಕು? ರೂಢಿ ಪಾಠದಾಗ ಈ ವಾಕ್ಯವನ್ನ ಒಬ್ಬರು ಹೇಳ್ಬೇಕು, ಉಳಿದವ್ರು ಅನ್ಬೇಕು. ಬಿಟ್ಟು ಏನ್ ಮಾಡ್ತಿರೋ, ಏನ್ ಹೇಳ್ತಿರೋ, ಏನ್ ಹಾಡ್ತಿರೋ, ಯಾರ್ಯಾರೋ ಹೊಸ ಮಂದಿ ಬಂದಿರ್ತಾರ, ಅವ್ರ ಮುಂದೆ ಅಸಹ್ಯ ಮಾಡ್ಲಕ್ ಹೋಗ್ಬೇಡ್ರಿ. ಇಲ್ಲಿ ಏನದ ವಾಕ್ಯಗಳು ಏನದವ, ಈ ಪಾಠವನ್ನ ಕೇಳಿ ಇಂಥ ಡೆಫಿನೇಷನ್ಸ್, ವ್ಯಾಖ್ಯಾನಗಳು ಏನದವ ಇವುಗಳನ್ನ ಸಂಗ್ರಹ ಮಾಡಿಕೊಂಡು ಒಬ್ಬೊಬ್ರು 10 ಸಾರಿ ಅನ್ನಬೇಕು. ಅದಕ್ಕೆ ರೂಢಿ ಪಾಠ ಅಂತಾರ. ಒಬ್ಬರು ಮುಂದೆ ಅನಿಸ್ಬೇಕು, ಹಿಂದೆ ಒಂದಿಷ್ಟು ಮಂದಿ ಅನ್ಬೇಕು, ನೀವ್ ಹೇಳ್ರಿ, ನೀವ್ ಹೇಳ್ರಿ, ನೀವ್ ಹೇಳ್ರಿ, ಎಲ್ಲರ ಬಾಯಿಲಿಂದ ಬರ್ಬೇಕು. ಬಿಟ್ಟಿಗೆ ಏನೇನೋ ಮಾಡ್ಕೊತ್ ಕುಂದಿರ್ತೀರಿ. ಇದು 10 ಸಾರಿ ಅನ್ಬೇಕಿದು. ಪ್ರಮಾತ ಚೇತನ ಅಂದ್ರೆ ಏನು? ಪ್ರಮಾತ ಚೇತನ ಅಂದ್ರೆ ಏನಂದ್ರೆ ದೇಹದ ಮಧ್ಯದಲ್ಲಿ ಅಂತಂದ್ರೆ ದೇಹದ ಒಳಗೆ ಇರುವ ಅನ್ಕೊಳ್ರಿ. ಮಧ್ಯದಲ್ಲಿ ಅದೋ, ಆದಿಯಲ್ಲಿ ಅದೋ, ಅಂತ್ಯದಲ್ಲಿ ಅದೋ, ಅದು ಎಲ್ಲದ? ದೇಹದ ತುಂಬ ಅದ, ದೇಹದ ಒಳಗೆ. ನಿಮ್ಮ ಅಂತಃಕರಣ ದೇಹದ ಒಳಗದ ಹೊರಗದ? ದೇಹದ ಒಳಗೆ ಅದ, ದೇಹದ ಒಳಗದ, ದೇಹದ ಹೊರಗದ ಅಂತ ಕೇಳಿದಾಗ ಅವೆರಡೇ ಶಬ್ದ ಹಿಡ್ಕೊಂಡು ಉತ್ತರ ಕೊಡ್ಬೇಕು. ದೇಹದ ಒಳಗೆ ಅದ.
ನಿಮ್ಮ ಅಂತಃಕರಣ ದೇಹದ ಒಳಗೆ ಅದ, ನಿಮ್ಮ ದೇಹದೊಳಗನೂ ಚೇತನ ಅದ, ಅಂತಃಕರಣದ ಒಳಗನೂ ಚೇತನ ಅದ. ಎಲ್ಲದರೊಳಗನೂ ಇರುವಂತ ಚೇತನ ಸಾಮಾನ್ಯ ಚೇತನ, ಅಂತಃಕರಣದ ಒಳಗೆ ತುಂಬಿಕೊಂಡಂತ ಚೇತನ ಅದ. ಅದಕ್ಕೆ ಪ್ರಮಾತ ಚೇತನ ಅಂತೀವಿ. ಪ್ರಮಾತ ಚೇತನದ ಅಡ್ರೆಸ್ ಸಿಕ್ತೀಗ ನಿಮಗೆ. ಎಲ್ಲದಪ್ಪ ಅಂತಃಕರಣ ಅಂತ ಒಂದು ಆದ, ಅಂತಃಕರಣದ ಒಳಗಿರುವ ಚೇತನ ಏನದಲ್ಲ ಅದಕ್ಕೆ ನಾವು ಪ್ರಮಾತ ಚೇತನ ಅಂತೀವಿ. ಇದು ಅನುಭವಕ್ಕೆ ತಂದ್ಕೋಬೇಕಿದು. ಅಂತಃಕರಣ ಅನ್ನೋದೊಂದು ಒಳಗಾದ ಅಂತ ಅನುಭವಕ್ಕೆ ತಂದ್ಕೋಬೇಕು. ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಆಸಕ್ತಿ ಏನೇನದವ ಇವೆಲ್ಲ ಅನುಭವಕ್ಕೆ ತಂದುಕೋಬೇಕು. ಇವುಗಳನ್ನ ನೀವು ಭಿನ್ನವಾಗಿ ನಿಂತು ನೋಡ್ಬೇಕು. ಶರೀರ ಹಿಂಗೆಲ್ಲ ಕೆಲಸ ಮಾಡ್ಲಕತ್ತದ, ಇದು ಆಸಕ್ತಿ ವಹಿಸ್ಲಕತ್ತದ, ಇದು ಸಂಕಲ್ಪ ವಿಕಲ್ಪ ಮಾಡ್ಲಕತ್ತದ, ಹೋಗ್ಲೋ ಬಿಡ್ಲೋ, ತಿನ್ನಲೋ ತಿನ್ನೋದು ಬೇಡೋ, ಕೇಳಲೋ ಕೇಳೋದು ಬೇಡೋ, ಹಿಡಿಲು ಬಿಡ್ಲಿ, ಮುಟ್ಟಲಿ ಮುಟ್ಟದೆ ಬಿಡ್ಲಿ, ಮುಟ್ಲಾರ್ದಂಗಿರ್ಲಿ, ಏನೆಲ್ಲ ಸಂಕಲ್ಪ ವಿಕಲ್ಪ ಮಾಡ್ತದ. ಅದಕ್ಕಿಂತ ಮ್ಯಾಲ ಒಂದೇನೋ ಡಿಸಿಷನ್ ತಗೋತದ ಬುದ್ಧಿ. ಅದು ಎದ್ರ ಮೇಲೆ ತಗೋತದ, ತನಗೆ ಯಾವ ಸಂಸ್ಕಾರಗಳದ ಚಿತ್ತದೊಳಗ ಅದ್ರ ಪ್ರಕಾರ ಅದು ಬುದ್ಧಿ ನಿರ್ಧಾರ ತಗೋತದ. ತಪ್ಪೋ ಒಪ್ಪೋ ಏನೋ ಒಂದ್ ಕೆಲಸ ಮಾಡ್ತಿರ್ತೀವಿ, ಒಬ್ಬರು ಮಾಡಿದ್ದು ಇನ್ನೊಬ್ಬರಿಗೆ ತಪ್ಪು ಅನ್ನಿಸ್ತಿರ್ತದ, ಒಬ್ಬರು ಮಾತಾಡಿದ್ದು ಇನ್ನೊಬ್ಬರಿಗೆ ತಪ್ಪು ಅನ್ನಿಸ್ತಿರ್ತದ. ಅದು ತಪ್ಪ ಒಪ್ಪ ಏನೋ ಒಂದು ಮಾಡಿಬಿಡ್ತೀವಿ. ಮಾಡಿದ್ಮೇಲೆ ನಾ ಮಾಡಿದ್ದೆ ಖರೆ ಅಂತೇಳಿ ಅಭಿಮಾನ ಪಡೋದು, ಅಹಂಕಾರ, ಇವೆಲ್ಲ ಏನ್ ಮಾಡಬೇಕು? ಅವುದರ ಜೊತೆಗೆ ಅಲ್ಲ, ಅವುಗಳಿಂದ ಭಿನ್ನವಾಗಿ ನಿಮ್ಮ ಶರೀರವನ್ನ ಹೊರಗೆ ನಿಂತು ನೋಡಬೇಕು. ನಿಮ್ಮೊಳಗೆ ಇರುವ ಚೇತನನೇ ನೀವೇ, ಹೊರಗೂ ಅದಿರೇ ನೀವು. ಜಗತ್ತಿನ ತುಂಬ ಅದಿರೇ ಇಲ್ಲ. ನೀವೇ ಒಳಗದಿರಿ, ನೀವೇ ಹೊರಗದಿರಿ. ಕೂಟಸ್ಥ ಸ್ವರೂಪದಲ್ಲಿ ಎಲ್ಲಿದಿರಿ ನೀವು? ಹೊರಗದಿರಿ. ಸಾಕ್ಷಿಯಾಗಿ ನೋಡ್ಬೇಕು, ನಿಮ್ಮ ಶರೀರವನ್ನ ನೋಡ್ಬೇಕು, ನಿಮ್ಮ ಇಂದ್ರಿಯಗಳನ್ನ ನೋಡ್ಬೇಕು, ನಿಮ್ಮ ಮನಸ್ಸನ್ನ ನೋಡ್ಬೇಕು. ಮಂದಿ ನೋಡಿ ಹೇಳಕತ್ತಾರ ನಿಮ್ಮ ಮನಸ್ಸು ಎಂತದದು ಅಂತೇಳಿ. ಯು ಆರ್ ನಾಟ್ ಎಟ್ ಆಲ್ ಗುಡ್ ಪರ್ಸನ್, ಯು ಆರ್ ಎ ಗ್ರೇಟ್ ಪರ್ಸನ್. ನೀ ಮನುಷ್ಯ ಉಪಯೋಗ ಇಲ್ಲ, ನೀನು ಏನು ವೇಸ್ಟ್ ಇದೆ ಅಂತೇಳಿ ಒಬ್ರು ಅಂತಾರ. ನೀವೊಬ್ಬ ಬಹಳ ಚಲೋ ಮನುಷ್ಯ ಇದೆ ಅಂತ ಒಬ್ರು ಅಂತಾರ. ಮಂದಿ ನೋಡಿ ಹೇಳಕತ್ತಾರ, ನಿಮ್ಮನ್ನ ನೀವು ನೋಡ್ಕೊಳಕ್ ತಯಾರಿಲ್ಲ. ನಮ್ಮನ್ನ ನಾವು ನೋಡ್ಕೋಬೇಕು. ನಾವು ಏನದೀವಿ? ಜ್ಞಾನಿಗಳಿದ್ದೀವ, ಅಜ್ಞಾನಿಗಳಿದ್ದೀವ. ನಾವು ಜ್ಞಾನಿಗಳಿದ್ರ ಏನ್ ಮಾಡ್ಬೇಕು, ಅಜ್ಞಾನಿಗಳಿದ್ರ ಏನ್ ಮಾಡ್ಬೇಕು, ಎಲ್ಲಾನು ತಿಳ್ಕೋಬೇಕು. ಅದಕ್ಕೆ ಇಲ್ಲೇನಾಯ್ತು? ಪ್ರಮಾತ ಚೇತನ. ಈ ಚೇತನ ಎಲ್ಲಾ ಕಡೆಗೆ ಇದೆ. ಚೇತನ ಅನ್ನೋದೇನದ? ಸಾಮಾನ್ಯ ಚೇತನ ಎಲ್ಲಾ ಕಡೆಗೆ ಇದೆ, ಸರ್ವವ್ಯಾಪಕ ವಿಭು. ಸಾಮಾನ್ಯ ಚೇತನ ಎಲ್ಲಾ ಕಡೆ ಅದ. ಈಗ ಪ್ರಮಾತ ಚೇತನ ಅಂದ್ರೆ ಯಾವ್ದತ್ತು ಗೊತ್ತಾಯ್ತಲ್ಲ? ಚೇತನ, ಸಾಮಾನ್ಯ ಚೇತನ ಎಲ್ಲಾ ಕಡೆಗೆ ಇದೆ, ಸರ್ವವ್ಯಾಪಕ ವಿಭು. ಎಲ್ಲಾ ಕಡೆಗೆ ಆವರಿಸಿರುವ ಪರಿಪೂರ್ಣ ಚೇತನಕ್ಕೆ ಪ್ರಮಾತ ಅನ್ನುವುದಿಲ್ಲ. ಎಲ್ಲಾ ಕಡೆ ಸರ್ವವ್ಯಾಪಕ ಚೇತನ, ಸಾಮಾನ್ಯ ಚೇತನ ಏನದಲ್ಲ ಅದಕ್ಕೆ ನಾವು ಪ್ರಮಾತ ಅನ್ನಂಗಿಲ್ಲ. ಯಾವುದಕ್ಕಂತೀವಿ? ದೇಹದ ಮಧ್ಯದಲ್ಲಿ ಅಂತಂದ್ರೆ ಅದರ ಅರ್ಥ ದೇಹದ ಒಳಗೆ ಇರುವ ಅಂತಃಕರಣ, ಅಂದರೆ ಅಂಗಾಲಿನಿಂದ ಅಳನೆತ್ತಿಯ ತನಕ ವ್ಯಾಪಕವಾಗಿರುವ ಅಂತಃಕರಣ ಏನಿದೆಯಲ್ಲ, ಆ ಅಂತಃಕರಣದಿಂದ ಅವಚ್ಛಿನ್ನವಾದ, ಅವಚ್ಛಿನ್ನ ಅಂದ್ರೆ ಏನಾಯ್ತು? ಒಂದೇ ಚೇತನ ಎರಡು ತುಂಡಾಯ್ತು. ಚಾಕು ತಂದು ಕೇಕಿಗೆ ಹಾಕ್ತಿರ ಇಲ್ಲ? ಒಂದು ಕೇಕ್ ತಂದು ಇಟ್ಟಿರ್ತೀರಿ, ಮುಂದೆ ಬರ್ತ್ಡೇ ಮಾಡ್ತೀವಿ ಅಂತ ಹೇಳಿ. ತಂದಾಗ ಅದ್ರ ಸಂಗಟ ಒಂದು ಚಾಕುನು ತಂದಿರ್ತೀರಿ. ತಂದಾಗ ಏನಾಯ್ತದು? ಆ ಚಾಕು ಕೇಕಿಗೆ ಹಾಕಿದ ಕೂಡ್ಲೇನೆ ಅದು ಕೇಕ್ ಎರಡು ತುಂಡು ಆಯ್ತಾ ಇಲ್ರಿ? ಪೀಸ್ ಪೀಸ್ ಆಯ್ತಿಲ್ಲ. ಹಂಗ ಇಲ್ಲೇನಾಯ್ತು? ಅಂತಃಕರಣ ಅನ್ನೋದು ಬಾಂದು ಏನ್ ಮಾಡ್ತು? ಆ ಚೇತನಕ್ಕೆ ಚಾಕು ಹಾಕ್ಬಾರ್ದು. ಅದು ಎರಡು ತುಂಡಾಯ್ತು, ಒಂದು ಒಳಗಿಂದು ಒಂದು ಹೊರಗಿಂದು. ಅದಕ್ಕೆ ಅಂಗಾಲಿನಿಂದ ಅಳನೆತ್ತಿಯ ತನಕ ವ್ಯಾಪಕವಾಗಿ ಇರುವ ಅಂತಃಕರಣ ಏನಿದೆಯಲ್ಲ, ಆ ಅಂತಃಕರಣದಿಂದ ಅವಚ್ಛಿನ್ನವಾದ, ಅಂದ್ರೆ ಅಂತಃಕರಣವು ಎಷ್ಟು ದೇಶದಲ್ಲಿದೆಯೋ ಅಷ್ಟು ದೇಶದಲ್ಲಿ ವ್ಯಾಪಿಸಿರುವ ಚೇತನ ಏನಿದೆಯಲ್ಲ, ಅಂತಃಕರಣ ನಿಮ್ಮ ಶರೀರದೊಳಗೆ ಅಂಗಾಲಿನಿಂದ ಅಳನೆತ್ತಿ ತನಕ ಅದ. ಸ್ಥೂಲ ಶರೀರ ಎಷ್ಟು ದೊಡ್ಡದದ ಅಷ್ಟೇ ದೊಡ್ಡದು ಸೂಕ್ಷ್ಮ ಶರೀರನು ಆದ. ಅದರೊಳಗೆ ಏನು ತುಂಬಿಕೊಂಡದಲ್ಲ, ಆ ದೇಶವನ್ನು ವ್ಯಾಪಿಸಿರುವ ಚೇತನ ಏನಿದೆಯಲ್ಲ,
ಆ ಚೇತನವನ್ನು ನಾವು ಪ್ರಮಾತ ಚೇತನ ಎನ್ನುತ್ತೇವೆ. ಅಂತಃಕರಣದ ಒಳಗೆ ಇರುವ ಚೇತನವನ್ನು ನಾವು ಪ್ರಮಾತ ಚೇತನ ಎನ್ನುತ್ತೇವೆ. ಅಂತಃಕರಣದ ಹೊರಗೆ ಇರುವ ಮತ್ತೆ ಸ್ಥೂಲ ಶರೀರದ ಒಳಗೆ ಇರುವ ಸ್ಥೂಲ ಶರೀರದ ಹೊರಗೆ ಇರುವ ಇಡೀ ಬ್ರಹ್ಮಾಂಡ ವ್ಯಾಪಿ ಸಾಮಾನ್ಯ ಚೇತನವನ್ನು ನಾವು ಪ್ರಮಾತ ಎನ್ನುವುದಿಲ್ಲ. ಈಗೇನಾಯ್ತು, ಆ ಸೂಕ್ಷ್ಮ ಶರೀರ ಎಲ್ಲದ? ಜೀವಂತ ಮನುಷ್ಯರ ಬಲ್ಯದ, ಸತ್ ಹೆಣದಲ್ಲದ? ಜೀವಂತ ಮನುಷ್ಯರ ಬಲ್ಯದ. ಈ ಪ್ರಮಾತ ಚೇತನ ಇರಬೇಕು ಅಂತಂದ್ರೆ ಅಲ್ಲಿ ಸೂಕ್ಷ್ಮ ಶರೀರ ಇರಬೇಕಾಗ್ತದೆ. ಅಂದ್ರೆ ಈ ಪ್ರಮಾತ ಚೇತನ ಜೀವಂತ ಮನುಷ್ಯರ ಬಲ್ಲಿ ಆದ ಹೊರತು ಸತ್ ಹೆಣದ ಬಲ್ಲಿ ಇಲ್ಲ. ಅದಕ್ಕೆ ಸ್ಥೂಲ ಶರೀರದ ಗಾತ್ರ ಈಸ್ ಈಕ್ವಲ್ ಟು, ಸ್ಥೂಲ ಶರೀರದ ಗಾತ್ರ ಎಷ್ಟದ ಅದಕ್ಕೆ ಈಕ್ವಲ್ ಆಗಿ ಸೂಕ್ಷ್ಮ ಶರೀರದ ಗಾತ್ರ, ಮತ್ತು ಸೂಕ್ಷ್ಮ ಶರೀರದ ಗಾತ್ರ ಈಸ್ ಈಕ್ವಲ್ ಟು ಸ್ಥೂಲ ಶರೀರ ಏಳದ ಅಷ್ಟು ಸೂಕ್ಷ್ಮ ಶರೀರ ಅದ. ಮತ್ತು ಆ ಸೂಕ್ಷ್ಮ ಶರೀರದ ಗಾತ್ರ ಯಾವುದಕ್ಕೆ ಸಮಾನ ಆಗ್ಯದ? ಅಯ್ಯೋ, ಪ್ರಮಾತ ಚೇತನ ರೀ. ಎಲ್ಲಿ ಕಾರಣ ಶರೀರ? ಪ್ರಮಾತ ಚೇತನ ಸ್ಥೂಲ ಶರೀರದ ಗಾತ್ರ ಏಟದ ಅದು ನೋಡ್ಕೋಬೇಕು. ಆ ಸ್ಥೂಲ ಶರೀರದ ಎಷ್ಟು ಗಾತ್ರ ಅದ ಅದರ ತುಂಬ ಏನದ? ಸೂಕ್ಷ್ಮ ಶರೀರ. ಆ ಸೂಕ್ಷ್ಮ ಶರೀರದ ಗಾತ್ರ ಏಟದ ಅದರ ತುಂಬ ಪ್ರಮಾತ ಚೇತನ. ಪ್ರಮಾತ ಚೇತನ ಹಿಂಗದ ನೋಡ್ರಿ. ಅದಕ್ಕೆ ಹಣಿ ಒಳಗ ಆತ್ಮ ಅದ ಹಣಿಕೆ ಹಾಕಿ ನೋಡೋರಿಗೆ ಇದಕ್ಕ ಏನಾರ ವ್ಯತ್ಯಾಸ ಅದ ಇಲ್ಲ. ಹಿಂಗ ಹಣಿ ನೋಡ್ತಾರ, ಹಣಿ ಒಳಗೆ ಅದ ಅಂತ ಆತ್ಮ. ಹಿಂಗ ಪ್ರಸಾದ್ ತಗೋರಿ ಅಂತ ಕೊಡ್ಲಕ್ ಬಂದ್ರು, ಪ್ರಸಾದ್ ತಗೊಳ್ಳೋ ಟೈಮ್ನಾಗ ಹಿಂಗ ಹಣಿಕೆ ಹಾಕಿ ನೋಡ್ತೀವಿ. ನನ್ ಮಾರಿ ಯಾಕೆ ಹಿಂಗ್ಯಾಕ್ ನೋಡ್ತೀರತ್ತೆ? ಅದೇ ಅಲ್ಲಿ ಮಾರಿ ಹಂಗ್ಯಾಕ್ ನೋಡ್ತೀವಿ? ಪ್ರತಿಯೊಬ್ಬರಿಗೂ ಪ್ರಸಾದ್ ಕೊಡೋವಾಗ ಹಿಂಗ್ಯಾಕ್ ನೋಡ್ತೀರ? ಆತ್ಮ ದರ್ಶನ ಮಾಡ್ಕೋತೀರ. ಆತ್ಮ ಹಂಗ್ಯಾಕ್ ಮಾಡ್ಕೋತೀರ ದರ್ಶನ? ಅಂದ್ರ ಹಣೆಗ ಆತ್ಮ ಇರ್ತದ ಅಂತ. ಅಲ್ಲಿ ಕಣ್ಣು ಉಬ್ಬಿನ ನಡ್ಬರ್ಕ ಬುರುಕುಟಿ ಒಳಗೆ ಆತ್ಮ ಇರ್ತದ, ಬೇರೆ ಕಡೆ ಇರಂಗಿಲ್ಲ. ಇದು ನೋಡ್ರಿ ಹೆಂಗ ಹಣೆಗೆ ಆತ್ಮ ಇರ್ತದ ಅಂತ. ಇವೆಲ್ಲ ಬಾಲ ಭಾಷೆ ಹೌದಲ್ಲ? ಇವು ನಮ್ಮಂತ ಭಾಷೆಗಳೇನ್ರಿ ಇವು? ಎಲ್ಲ ದಾರಿ ತಪ್ಪ ಕೆಲಸಗಳು. ಅವು ಏನದವ ಇದ್ದಿದ್ದಂಗ ಯಥಾರ್ಥವಾಗಿ ತಿಳ್ಕೊಳ್ಳೋದ್ ಬಿಟ್ಟು ಅವೆಲ್ಲ ತಿದ್ದುಪಡಿ ಮಾಡಿಬಿಟ್ಟಾರ ಹಣೆಗ ಆತ್ಮ ಅಂತ. ಅದಕ್ಕೆ ಸ್ಥೂಲ ಶರೀರ ಏನು ಗಾತ್ರ ಅದ ಅದೇ ಸಮಾನ ಗಾತ್ರ ಸೂಕ್ಷ್ಮ ಶರೀರದ ಅದರದೇ ಸಮಾನ ಗಾತ್ರ ಪ್ರಮಾತ ಚೇತನ ಆದ. ಇದನ್ನ ತಿಳ್ಕೊಂಡು ದೃಷ್ಟಾಂತ ಏನು? ಬಾವಿಯ ನೀರು ಹೊರಗೆ ಬಂದು ಏನಾಗ್ಯದ? ಕಾಲುವೆಯ ಮೂಲಕ ಬಾವಿ ನೀರು ಹೊರಗೆ ಹಾಕಿದ್ಮೇಲೆ ಅಲ್ಲಿ ಕಾಲುವೆ ಮಾಡ್ಯಾರ. ಕಾಲುವೆಯ ಮೂಲಕ ಮುಂದೆಲ್ಲಿ ಗೊತ್ತದ? ಆ ಗಿಡಗಳು ಹಚ್ಚಿದಲ್ಲಿ ಮಡಿ ಮಾಡಿರ್ತಿರಿಲ್ಲ, ಏನಾರ ಬೆಳಿಬೇಕಂತ ಮಡಿ ಮಾಡಿ ಆ ಮಡಿಗೆ ಹೋಗಿ ಮಡಿಯ ಆಕಾರ ತಾಳುತ್ತದೆ. ಬಾವಿಯ ನೀರು ಹೊರಗೆ ಬಂದು ಕಾಲುವೆಯ ಮೂಲಕ ಮಡಿಗೆ ಹೋಗಿ ಮಡಿಯ ಆಕಾರ ತಾಳುತ್ತದೆ. ಮಡಿ ದೊಡ್ಡದಿದ್ರೆ ದೊಡ್ಡದು, ಸಾಣದಿದ್ರೆ ಸಾಣದು, ಹೌದಿಲ್ಲ? ಮಡಿಯ ಆಕಾರ ತಾಳುತ್ತದೆ. ಈಗ ಬಾವಿಯ ನೀರಂದ್ರೆ ಪ್ರಮಾತ ಚೇತನ, ಕಾಲುವೆ ಅಂತಂದ್ರೆ ಅಂತಃಕರಣ ವೃತ್ತಿ, ಘಟದ ಸಮಾನ ಆಕಾರ ಅಂದ್ರೆ ಮಡಿಯ ಸಮಾನ ಆಕಾರ. ಮಡಿಯ ಸಮಾನ ಆಕಾರ ತಾಳ್ತದ. ಪ್ರಮಾತ ಚೇತನಕ್ಕೆ ಏನಂತಾರಪ್ಪ ಅಂತಂದ್ರೆ ಜೀವ 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 ಅಂತ. ಇಲ್ಲಿ ತನಕ ಜೀವ ಅಂದ್ರೆ ಏನು ಅಂತ ನಿಮ್ಗೆ ಹೇಳಿದ್ದಿಲ್ಲ, ಇವತ್ತದು ಓಪನ್ ಮಾಡಿ ಹೇಳಿದ್ರು. ಅಂತಃಕರಣದ ಒಳಗಿರುವ ಚೇತನಕ್ಕೆ ಮಾತ್ರ ಪ್ರಮಾಚೇತನ ಎನ್ನುತ್ತೇವೆ. ಆ ಚೇತನವನ್ನೇ ನಾವು ಏನಂತೀವಿ? ಜೀವ. ಮತ್ತೆ ಎಲ್ಲಾ ಕಡೆ ತುಂಬಿ ತುಳುಕ್ತಾ ಇರೋಂಥ ಸಾಮಾನ್ಯ ಚೇತನ ಆತ್ಮ. ಆ ಸಾಮಾನ್ಯ ಚೇತನ ಇರಬಹುದು, ಒಳಗ ಜೀವ ಇರಂಗಿಲ್ಲ.
ಅಂತಃಕರಣನೂ ಇಲ್ಲ, ಅಂತಃಕರಣದೊಳಗಿರುವ ಜೀವನೂ ಇರಂಗಿಲ್ಲ. ಇರ್ಲಾರ್ದಾಗ ಏನಾಯ್ತದು ಹೆಣ ಆಗ್ಬೋದು ಅಷ್ಟೇ. ಇತ್ತು ಅಂತಂದ್ರೆ ಜೀವ ಅನಿಸ್ಕೊತದ. ಇಷ್ಟು ತಿಳ್ಕೋರಿ. ಇದು ಪೀಠಿಕೆ. ಇದ್ರ ಬಗ್ಗೆ ಮತ್ತೆ ಡೀಟೇಲ್ ನಾಳೆ ಮುಂದೆ ಹೋಗೋಣ. ಇಲ್ಲಿ ತನಕ ಈ ವಿಚಾರವನ್ನ ಸರಿಯಾಗಿ ತಿಳ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ಲಿಕ್ಕತ್ತೀರಿ. ಜೀವ ಅಂದ್ರೇನು, ಮತ್ತೆ ಪ್ರಮಾತ ಚೇತನ ಅಂದ್ರೇನು, ಜೀವ ಅಂದ್ರೆ ಒಂದೇ, ಪ್ರಮಾತ ಚೇತನ ಅಂದ್ರು ಒಂದೇ ಅಂತ ತಿಳ್ಕೊಂಡು ಇವತ್ತಿನ ಪಾಠ ಇಲ್ಲಿಗೆ ಮೊಟಕುಗೊಳಿಸಮು. ಮತ್ತೆ ಇದೇ ಚೇತನ ಇನ್ನೊಂದು ಲೀಲೆ ಮಾಡ್ತದ. ಅದು 4 ಲೀಲೆಗಳ ಪೈಕಿ ಇವತ್ತೊಂದು ತಿಳ್ಕೊಂಡಿರಿ. ನಾಳೆ ಮತ್ತೆ 2ನೇ ಲೀಲೆ ತಿಳ್ಕೊಳ್ಳೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಏನಾರು ಡೌಟ್ ಅದೇನ್ರಿ ಇದ್ರಾಗ? ಪ್ರಮಾತ ಚೇತನ ಅಂದ್ರೆ ಜೀವ ಅಂತ ಹೇಳ್ರಿ ಬಾಜಿ. ಹೌದು, ಅದ್ರ ಒಳಗಿದ್ದಕ್ಕೆ ಜೀವ. ಅಂತಃಕರಣ ಮತ್ತು ಅದರೊಳಗಿರುವ ಚೇತನ, ಅದಕ್ಕೆ ಜೀವ ಅಂತ. ಅಂತಃಕರಣ, ಉಪಾಯಿತ ಚೇತನ ಮತ್ತು ಅಂತಃಕರಣ, ಅದಕ್ಕೆ ಜೀವ. ಸೂಕ್ಷ್ಮ ಶರೀರ ಮತ್ತು ಸೂಕ್ಷ್ಮ ಶರೀರದ ಒಳಗಿರುವಂತ ಪ್ರಮಾತ ಚೇತನ, ಅದಕ್ಕೆ ಜೀವ ಅಂತ. ಈಗ ಬಾವಿಯ ನೀರು ಅಂದ್ರೆ ಅಂತಃಕರಣ ಅಂತ ತಿಳ್ಕೋಬೇಕು. ಅದು ಕಾಲುವೆ ನೀರೇನೈತಿ ಅಂತಃಕರಣ ವೃತ್ತಿ ಅಂತ ತಿಳ್ಕೋಬೇಕು. ಅದು ಮಡಿ ಒಳಗೆ ಹೋಗಿ ಮಡಿ ಆಕಾರ ಎಂತ ಆತೈತಿ ಅದು ಪ್ರಮಾತ ಚೇತನ ಅಂತ ತಿಳ್ಕೋಬೇಕು. ಆ ಪ್ರಮಾತ ಚೇತನ ಅಂತಂದ್ರೆ ಜೀವ. ಜೀವ ಕರೆಕ್ಟ್ ತಿಳ್ಕೊಂಡ್ರ. ಬಾವಿ ನೀರೋದು ಸಾಮಾನ್ಯ ಚೇತನ. ಅದು ಇದು ನಾಳೆ ಮತ್ತಿನ್ನ ಡೀಟೇಲ್ ಆಗಿ ಬರ್ತದೆ. ಇಷ್ಟೇ ಸಾಕು. ಮತ್ತೆ ಮುಂದೆ ಆ ಪಾಠಕ್ಕೆ ಹೋಗ್ಬೇಕಲ್ಲ, ಟೈಮ್ ಆಗ್ತದ. ಸಂಜೆಗೆ ಅದನ್ನ ನೋಡೋಣ. ಓಕೆ, ಒಳ್ಳೇದಾಗಲಿ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳಿತಾಗಲಿ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಶಾಂತಿ. ಶರಣ ಶರಣಾರ್ಥಿ. ಎಲ್ಲರಿಗೂ ಶರಣ ಶರಣಾರ್ಥಿ.